ಪರಾವಿದ್ಯೆಯೊಳಗ ಮುಖ್ಯವಾದಂತ 3 ಅಂಶಗಳದಾವ. ಏನು? ಬ್ರಹ್ಮ ಸತ್ಯ 1, ಜಗನ್ಮಿಥ್ಯ 2, 3ನೇದು ಜೀವೋ ಬ್ರಹ್ಮೈವ ನಾ ಪರಃ ಅನ್ನುವಂತ ಈ 3 ಸಂದೇಶಗಳಲ್ಲಿ ನಾವು ನೋಡ್ಕೊಂತ ಬಂದ್ವಿ. ಆಮ್ಯಾಗಿಂದ ಯಾರು ಇದಕ್ಕೆ ಅಧಿಕಾರಿ ಅನ್ನುವಂಥದ್ದು ಹೇಳ್ಕೊಂತ ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿ, ವಿವೇಕ ವೈರಾಗ್ಯ ಶಮಾಧಿ ಷಡ್ಗುಣ ಸಂಪತ್ತಿ ಉಳ್ಳವನೇ ಅಧಿಕಾರಿ. ಉಳಿದವರು ಅಡ್ಡಿ ಇಲ್ಲ. ಏನ್ ಹೇಳಿದ್ರು ಅವರು? ಅಧಿಕಾರಿಗಳಲ್ಲಂದ್ರೂ ಕೂಡ ಶ್ರವಣ ಮಾಡಿದ್ರೆ ಅಧಿಕಾರತ್ವ ಪ್ರಾಪ್ತಿ ಆಗ್ತದ, ಸಂಶಯ ಇಲ್ಲ ಅನ್ನುವಂತ ಮಾತನ್ನು ನಿನ್ನೆ ಹೇಳಿದ್ರೆ ಇವತ್ತೇನ್ ಹೇಳ್ತಾರೆ ನೋಡಿ. ಮಂದ ಮಧ್ಯಮ ಉತ್ತಮ ಅಧಿಕಾರಿಗಳು 3 ನಮೂನಿ ಮಾಡ್ತಾರೆ ಏನ್ರಿ? 1 ಫಸ್ಟ್ ಕ್ಲಾಸ್, 1 ಸೆಕೆಂಡ್ ಕ್ಲಾಸ್, 1 ಥರ್ಡ್ ಕ್ಲಾಸ್. ಮಂದ ಥರ್ಡ್ ಕ್ಲಾಸ್, ಮಧ್ಯ ಸೆಕೆಂಡ್ ಕ್ಲಾಸ್, ಮತ್ತೆ ಉತ್ತಮ ಫಸ್ಟ್ ಕ್ಲಾಸ್. ಈ ರೀತಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಲೆಟ್ ಮೀ ಮೇಕ್ ಇಟ್ ಕ್ಲಿಯರ್, ಆಲ್ ಪೀಪಲ್ ಕ್ಯಾನ್ ಲಿಸನ್ ಟು ವೇದಾಂತ. ಅವ್ರು ಏನು ಮಾತು ಹೇಳಾಕತ್ತಾರಂದ್ರೆ, ನೀ ಕನಿಷ್ಠ ಅಧಿಕಾರಿಯರ ಇರು, ನೀ ಮಂದ ಅಧಿಕಾರಿಯರ ಇರು, ಮಧ್ಯ ಇರು ಅಥವಾ ಉತ್ತಮ ಇರು. ಯಾವ 3ರಾಗ ಒಬ್ಬವಂತೂ ಇರಾಕ ಬೇಕ, ಒಬ್ಬಕ್ಕೆ ಇರಾಕ ಬೇಕ, ಯಾಕಿರುವಾಗ ಅವನಿರ್ಲಿ ಅವಳಿರ್ಲಿ ಅಂತ ಅಪ್ಪವ್ರು ಹೇಳ್ತಾರ. ಅಂದ್ರ ಅದಕ್ಕೆ ಕೇಳಾಕ ಹೆಣ್ಮಕ್ಳು ಕೂಡ ಅಧಿಕಾರಿಗಳದ. ಪುರುಷ ಪ್ರಧಾನ ಸಮಾಜದಾಗ ಅವ ಅಂತೇವೆ ಹೊರತು ಸ್ತ್ರೀಯರು ಕೂಡ ಸಮಪಾಲದಿಂದ ಅಧಿಕಾರಿಗಳದ. ಏನಿರ್ಬೇಕು ಅಧಿಕಾರತ್ವ ಅಂದ್ರೆ ಸಾಧನ ಚತುಷ್ಟಯ ಸಂಪತ್ತಿ ಇರಬೇಕು. ಇಲ್ಲದೇನೆ ನಾವು ಶ್ರವಣಕ್ಕೆ ಬಂದೇವಂದ್ರೆ ಯಾವುದೋ ಪುಣ್ಯ ಎಳ್ಕೊಂಡು ಬಂದೈತಂದ್ರೆ ಇನ್ನು ನಿಮ್ಮಲ್ಲಿ ಬಲದೋಷ ವಿಕ್ಷೇಪ ದೋಷ ಇದ್ರೂ ಕೂಡ ಈ ಶ್ರವಣ ಮಾಡ್ಕೊಂತ ಹೋಗ್ರಿ, ಅವೆಲ್ಲವೂ ಕೂಡ ಹೋಗ್ತಾವೆ ಅಂತ ಹೇಳಾಗತ್ತ. ಲೆಟ್ ಮಿ ಮೇಕ್ ಇಟ್ ಕ್ಲಿಯರ್ ದಟ್ ಆಲ್ ಪೀಪಲ್ ಕ್ಯಾನ್ ಲಿಸನ್ ಟು ವೇದಾಂತ. ಎಂತ ಅಧಿಕಾರಿನೇ ಇರ್ಲಿ, ವೇದಾಂತ ಕೇಳಬೇಕು ಬಂದ ಮೇಲೆ ಮತ್ತೆ ಹೊಳ್ಳಿ ಅವನ್ನ ನೀ ಸಾಧನೆ ಮಾಡ್ಕೊಂಡ್ ಬಾ ಹೋಗು, ಪೂರ್ವ ಸಾಧನೆಗಳು ಇನ್ನೂ ಒಂದು ಸಂಪೂರ್ಣ ಆಗಿಲ್ಲ ಅನ್ನಬಾರದು. ಬಹಳ ಮಂದಿ ಇದಕ್ಕೆ ಅನೇಕ ಟೀಕಾಗಳನ್ನು ಮಾಡ್ತಾರ. ಶಾಸ್ತ್ರ ಹಿಂಗದ, ಇಷ್ಟು ಹೇಳೋದಷ್ಟ ಕೆಲಸ. ಇದಕ್ಕೆ ಅನ್ಯಥಾ ಯಾರಾದ್ರೂ ವಾದಿಸಿದ್ರೆ ಅವ್ರಿಗೊಂದು ದೊಡ್ಡ ನಮಸ್ಕಾರ ಮಾಡ, ಅವ್ರು ವಾದ ಮಾಡಕ್ ಹೋಗ್ಬಾರ್ದು. ನಮ್ ಕೂಡ ಒಬ್ರು ಸಿದ್ಧಾರ್ಥ ಮಠದಾಗ ಒಬ್ರು ಸನ್ಯಾಸಿಗಳು ವಾದ ಮಾಡಿದ್ರು. ಏನ್ರಿ ಸಿದ್ಧಾರ್ಥ ಮಠದಾಗ ಎಲ್ಲ ಹೇಳ್ಕೊಂಡ್ ಬಂದ್ಬಿಟ್ಟಿರಿ, ಏನ್ ಮಲ ವಿಕ್ಷೇಪ ದೋಷ ಇದ್ರೂ ಕೂಡ ಅವ ಅಧಿಕಾರಿನ ಅಂತ ಹೇಳ್ತೀರಿ. ಒಂದು ಕಾರ್ ಐತಿಪ್ಪ, ಅವ ಉದಾಹರಣೆ ಕೊಟ್ರು ಅವ್ರು. ಒಂದು ಕಾರ್ ಅದ, ಹಳೆ ಕಾರು. ಏನಾಗಬೇಕಾಗೈತಿ? ಹೊಸ ಪೇಂಟ್ ಹೊಡಿಬೇಕಾಗೈತಿ. ಏನ್ ಮಾಡ್ಬೇಕೀಗ? ಹಳೆ ಪೇಂಟ್ ಸುಟ್ಟು ತೆಗಿದ ಹೊರತು ಹೊಸ ಪೇಂಟ್ ಅದ್ರ ಮ್ಯಾಗ ಕೊಂಡಿರುವುದಿಲ್ಲ ಅಂದ್ರು. ಆದ್ದರಿಂದ ನೀವು ಎಲ್ಲರಿಗೂ ಅಧಿಕಾರತ್ವ ಐತೆ ಅಂತ ಹೇಳಕ್ ಹೋಗ್ಬೇಡ್ರಿ. ಸನ್ಯಾಸಿಗಳಿಗೆ ಮಾತ್ರ ಉಪನಿಷತ್ ಕೇಳಕ್ ಅಧಿಕಾರ ಐತಿ ಅಂದ್ ನಾವು ಪುಣ್ಯಾತ್ಮ. ನಾ ಅಂದೆ ಹಂಗೇನಿಲ್ರಿ ಅಂದೆ. ನಮ್ಗ ಅವ್ರಿಗೆ ವಾದ ವಿವಾದ ಆಯ್ತು. ಗುಂಡಪ್ಪ ಸರ್ ಇದ್ರು, ಇನ್ನೂ ಹಲವಾರು ಮಂದಿ ಇದ್ರ ಅವತ್ತಿನ ದಿವಸ. ಹಂಗೇನಿಲ್ರಿ, ಮತ್ತ ನಮ್ಮ ಪರಂಪರೆ ಒಳಗೆ ನಾವ್ ಹೆಂಗ, ಯಾವ ಪರಂಪರೆ ನಮ್ದು ಹಿಂಗ್ರಿ, ಶಂಕರಾಚಾರ್ಯರ ಪರಂಪರೆ, ನಮ್ದು ಆರ್ಷ ವಿದ್ಯಾಪೀಠ, ಚಿನ್ಮಯ ಮಿಷನ್, ಈ ಪರಂಪರೆ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರೆ. ಈ ಗುರು ಪರಂಪರೆ ಒಳಗೆ ನಮ್ಗೆ ಹಿಂಗ ಅದ. ನೀವೇನ್ರ ಹೇಳ್ಕೊಡ್ರಿ, ನಾವ್ ಹೇಳಿ ಮುಗಿಸಿದ್ವಿ. ಲೆಟ್ ಮಿ ಮೇಕ್ ಇಟ್ ಕ್ಲಿಯರ್, ಆಲ್ ಪೀಪಲ್ ಕ್ಯಾನ್ ಲಿಸನ್ ಟು ವೇದಾಂತ. ಯಾರು ಬೇಕಾದವರಿಂದ ಕೇಳ್ಬೋದು. ಬಟ್ ದ ಬೆನಿಫಿಟ್ ಡಿರೈವ್ಡ್ ವಿಲ್ ಡಿಪೆಂಡ್ ಅಪಾನ್ ದ ಲೆವೆಲ್ ಆಫ್ ರಿಫೈನ್ಮೆಂಟ್. ನಿಮಗೆ ಫಲ ಸಿಗ್ಬೇಕಂದ್ರೆ ಕೇಳಾಕ ಅಧಿಕಾರತ್ವ ಎಲ್ಲರಿಗೂ ಐತಿ. ಫಲ ಸಿಗ್ಬೇಕಂದ್ರೆ ಕೆಲವು ಮಂದಿ ಫಲ ಬರ್ತದೆ, ಕೆಲವು ಮಂದಿ ಫಲ ಬರೋದಿಲ್ಲ. ಹಂಗಾರೆ ಫಲ ಎದ್ರ ಮ್ಯಾಗ ಸಿಗ್ತದ್ರಿ? ಕೇಳೋದ್ರ ಮ್ಯಾಗ ಸಿಗ್ತೈತೋ ಇಲ್ಲ, ನಿನ್ನ ಅಧಿಕಾರತ್ವದ ಮ್ಯಾಗ ನಿನ್ನ ಫಲ ಸಿಗ್ತದೆ. All people can listen to Vedanta, all people can derive benefit also, but the type of benefit will depend upon the level of refinement. ಎಲ್ಲರೂ ಲಾಭ ಪಡೆಯಬಹುದು. ಮತ್ತೆ ಅದರಾಗಲೂ ಒಬ್ಬರು ಪಡೆದಂತ ಲಾಭ ಇನ್ನೊಬ್ಬರಿಗಿಲ್ಲ. ಅಂತಃಕರಣ ನಿಮ್ದು ಏಕಾಗ್ರ ಅಥವಾ ಮಲದೋಷ, ನೀವು ಮತ್ತು ಅಂತಃಕರಣ ಏನದ ಮಲ ವಿಕ್ಷೇಪ ದೋಷಗಳು ನಮ್ಮ 100ಕ್ಕೆ 100 ಹೋಗ್ಯಾವೇನ್ರಿ ಅಂತಂದ್ರೆ 100ಕ್ಕೆ 100 ಹೋಗುದು ಇಲ್ಲ. ಪೀಡ 50ರ ಮ್ಯಾಗ ಆಗೈತಂದ್ರೆ ನಾವು 100 ಆಗೈತೆ ತಿಳ್ಕೊತೀವಿ ಅಂತಾರ. ಮತ್ ಉಳಿದ್ರು ಯಾವ ಹೋಗ್ತಾವಂದ್ರೆ ಪೂರ್ಣ ಜ್ಞಾನ ಆದ್ಮೇಲೆ ಹೋಗ್ತಾವ. 50 ಆದ್ರೂ ನಾವು 100 ಅಂತ ತಿಳ್ಕೊತೀವಿ. 50% ಆದ್ರೂ ಕೂಡ ಸಾಕು. 0 ಅದೀಪ, ಏನೋ ಶ್ರವಣಕ್ ಬಂದಿ, ಬಾ ದಿವಸ ಬಾ ಶ್ರವಣ ಬಾ ಕುತ್ಕೋ ಕೇಳ.
ನೀನು ಈ ವಾರಸದಾರದಿ, ಈ ವಿದ್ಯೆಗೆ ವಾರಸದಾರದಿ. ಮನುಷ್ಯ ಮಾತ್ರರಿಗೆ ಬಿಟ್ಟು ಉಳಿದವರಿಗೆ ಯಾರಿಗೂ ಅಧಿಕಾರ ಇಲ್ಲ ಇದು ಕೇಳುವಂಥದ್ದು. ಮನುಷ್ಯರಾಗಿದ ಮೇಲೆ ಹೆಣ್ಣಿರ್ಲಿ ಗಂಡಿರ್ಲಿ ಎಲ್ಲರಿಗೂ ಅಧಿಕಾರದ. ಆದ್ರೆ ನಿಮ್ಮಲ್ಲಿ ಅಧಿಕಾರತ್ವ ಎಷ್ಟು, ನಿಮ್ಮಲ್ಲಿ ಮಲ ವಿಕ್ಷೇಪ ದೋಷಗಳು ನಿವೃತ್ತಿ ಆಕಾವು ಅಷ್ಟು ಫಲ ಬರ್ತೈತೆ. ಇಲ್ಲಿ ನಮ್ಮ ಅಂತಃಕರಣದ 8ನೇ ಭಾಗ ನಮ್ದು ನಿವೃತ್ತಿ ಆಗೈತಿ, ಇನ್ನು 8ನೇ ಇತ್ತಂದ್ರೆ ನಿನಗೆ 8ನೇ ಫಲ ಸಿಗ್ತದೆ. ಇಲ್ಲಿ ನಮ್ಮಲ್ಲಿ 4ನೇ ನಿವೃತ್ತಿ ಆಗೈತೆ ಅಂದ್ರೆ ನಿಮ್ಮ 4ನೇ ಫಲ ಸಿಗ್ತದೆ, 12ನೇ ನಿಮಗೆ ಫಲ ಸಿಗುದಿಲ್ಲ. The result you are going to reap is directly proportional to your sadhana sadguna sampatti, directly proportional to your adhikaratvam antaru. Like when our parents take children to the temple, parents may be going to the temple to worship the Lord, assuming not for gossip, I hope, for seeing the Lord and getting some benefit. The children also go to the temple, not that the children are refined to understand what is happening, but the children also will get the benefit. What the benefit get? Prasadam. Alri ಒಂದು ಉದಾಹರಣೆ ಹೇಳ್ತಾರೆ ಅಪ್ಪವರು. ತಾಯಿ ತಂದಿನೂ ಹೋಗ್ತಾರೆ ಗುಡಿಗೆ, ಆ ತಾಯಿ ತಂದಿಗಳು ಕೂಡ 4 ವರ್ಷ 5 ವರ್ಷ 6 ವರ್ಷದ ಮಕ್ಕಳು ಕರ್ಕೊಂಡು ಹೋಗ್ತಾರೆ. ಆ ಗುಡಿಗೆ ಹೋದಾಗ ಆ ತಾಯಿ ತಂದಿಗೆ ಸಿಗೋ ಫಲ ಆ ಮಗುವಿಗೆ ಸಿಗೋದ್ ಫಲ ಒಂದೇನು ಇಲ್ಲ. ಅವ್ರವ್ರಿಗೆ ಫಲ ಬೇರೆ ಅದ. ಅವ್ರೇನೋ ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನ ಬೇಡ್ಕೋತಾರ, ಆ ಲಿಸ್ಟ್ ಒಪ್ಪಿಸ್ತಾರ ಭಗವಂತಗೆ. ದೊಡ್ಡವರು ನನಗೆ ಅದು ಬೇಕು, ನನಗೆ ಇದು ಬೇಕು, ಆ ಲಿಸ್ಟ್ ಕೊಡ್ತಾರ. ಅದ್ರಾಗ ಲಿಸ್ಟ್ ಆಗಿ ಅವನು ಎಷ್ಟು ಪುಣ್ಯ ಐತೆ ಅಷ್ಟು ಸ್ಯಾಂಕ್ಷನ್ ಮಾಡ್ತಾನ ನಾವು, ಕರ್ಮ ಫಲ ದಾತ. ಇದು ದೊಡ್ಡವ್ರಿಗೆ ಹಾಕತ್. ಸಣ್ಣವ್ರಿಗೆ ಏನ್ ಹಾಕತ್ರಿ? ಅವ್ರ ಏನ್ ಬೆಳ್ಕೋದಲ್ಲ, ಕೈ ಮುಗಿತಾವ್. ಅಂಗಾರ ಹಚ್ಕೋತಾವ್, ಕುಂಕುಮ ಹಚ್ಕೋತಾವ್. ಅವ್ರಿಗೇನ್ ಸಿಗ್ತತ್ರಿ ಫಲ? ಅವ್ರೇನು ಬೇಡ್ಕೊಳಕ ಅವ್ರಿಗೇನು ಬೇಡಿಕೆನೇ ಇಲ್ಲ. ಪರಮಾತ್ಮನ ಸ್ವರೂಪ ಅದಾರ, ಏನು ಬೇಡುದೇ ಇಲ್ಲ ಮಕ್ಳು. ಮತ್ತ ಅವ್ರಿಗೇನ್ ಫಲ ಏನ್ ಸಿಗ್ತೈತ್ರಿ? ಬಾಳೆಹಣ್ಣು ಪ್ರಸಾದ ಸಿಗ್ತದ. Everyone going to temple will get the benefit, but the benefit will depend upon the level of maturity. ಎಲ್ಲರಿಗೂ ಫಲ ಸಿಗ್ತದ, ಆದ್ರೆ ಆ ಫಲದಲ್ಲಿ ಆ ಫಲ ಎಷ್ಟು ಸಿಗ್ತದ ಅಂತಂದ್ರೆ ಅವರ ಅಂತಃಕರಣ ಎಷ್ಟು ಶುದ್ಧಿಯಾಗಿದೆ ಅಷ್ಟು ಸಿಗ್ತದೆ. Therefore all the listeners are classified into 3 categories. ಆದ್ದರಿಂದ ಎಲ್ಲರೂ ಕೇಳಬಹುದಂದ್ಮ್ಯಾಗ ಆ ಕೇಳೋರು ಒಟ್ಟೂರು ಅಂದ್ರೆ ಮನುಷ್ಯ ಕುಲವನ್ನ ಇಲ್ಲಿ ಏನ್ ಮಾಡ್ಯಾರ? ಟಾರ್ಗೆಟ್ ಮಾಡ್ಯಾರ, ಗುರಿ ಮಾಡ್ಯಾರ. ಅವರಲ್ಲಿ 3 ಭಾಗ ಮಾಡ್ಯಾರ: ಮಂದ ಅಧಿಕಾರಿ, ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿ. ಮಂದ, ಮಧ್ಯ ಅಂಡ್ ಉತ್ತಮ. ದ ಲೋವೆಸ್ಟ್ ಅಂಡ್ ಮಿಡಲ್ ಅಂಡ್ ದ ಹೈಯೆಸ್ಟ್. ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ. ಕನ್ನಡದಾಗ ಟ್ರಾನ್ಸ್ಲೇಷನ್. ಬೆನಿಫಿಟ್ ಕಮೆನ್ಸುರೇಟ್ ವಿತ್ ಲೆವೆಲ್ ಆಫ್ ರಿಫೈನ್ಮೆಂಟ್. ಫಾರ್ ಮಂದ ಅಧಿಕಾರಿ ದ ಬೆನಿಫಿಟ್ ಈಸ್ ಸಪೋಸ್ ಟು ಬಿ ಪುಣ್ಯಂ. ಮಂದ ಅಧಿಕಾರಿಗೆ ಏನ್ ಬರ್ತದ? ಪುಣ್ಯ ಬರ್ತದೆ, ಒಂದಿಷ್ಟು ಪುಣ್ಯ ಬರ್ತದೆ. ಲಾರ್ಡ್ ಕೃಷ್ಣ ಟೆಲ್ಸ್ ದಿಸ್ ಇನ್ 18th chapter of ಭಗವದ್ಗೀತಾ. ಎಲ್ಲಿ ಹೇಳ್ತಾನೆ ಭಗವಂತ ಇದನ್ನಂದ್ರೆ 18ನೇ ಅಧ್ಯಾಯದಾಗ ಹೇಳ್ತಾನೆ. Whoever listens to Gita will get punyam and material prosperity. ಯಾರು ಭಗವದ್ಗೀತೆಯನ್ನು ಕೇಳ್ತಾನ, ಬರೀ ಕೇಳ್ತಾನ, ಅವ್ನಿಗೆ ಏನ್ ಫಲ ಅಂದ್ರೆ ಪುಣ್ಯ ಪ್ರಾಪ್ತಿ ಆಗ್ತದ, ಮತ್ತೆ ಮಟೀರಿಯಲ್ ಪ್ರಾಸ್ಪರಿಟಿ ಆಗ್ತದ. ಲೌಕಿಕದಾಗ ಒಂದಿಷ್ಟು ಏನೋ ಲಾಭ ಆಗ್ತದ. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನದಲ್ಲಿ ಒಂದ್ ಸ್ವಲ್ಪ ಏನಾದ್ರು ಅವ ಬೇಡಿದ್ದು ಸಿಕ್ತು. ಮಟೀರಿಯಲ್ ಪ್ರಾಸ್ಪರಿಟಿ, ನಾಟ್ ಸ್ಪಿರಿಚುವಲ್ ಪ್ರಾಸ್ಪರಿಟಿ. ಆಧ್ಯಾತ್ಮಿಕ ಬೆಳವಣಿಗೆ ಆಗುವುದಿಲ್ಲ. he can come at least for that. ಆ ಪುಣ್ಯ ಬೇಕಂದ್ರೆ ಅವನು ಬರ್ಬಹುದು. ಪುಣ್ಯಂ ಅಂಡ್ ಮಟೀರಿಯಲ್ ಪ್ರಾಸ್ಪರಿಟಿ ಇನ್ ದ ಕರೆಂಟ್ ಲೈಫ್ ಅಂಡ್ ಆಲ್ಸೋ ಸ್ವರ್ಗಲೋಕ ಆಫ್ಟರ್ ಡೆತ್. ಇಲ್ಲಿ ಇರು ಮಠ, ಈ ದೇಹದಾರಿಯಾಗಿ ಇರು ಮಠ ಏನ್ ಸಿಗ್ತದ ಅವಂಗ? ಇವು ಲೌಕಿಕ ಭೋಗ ಭಾಗ್ಯಗಳು ಸಿಗ್ತಾವ. ಮತ್ ಮುಂದ ಈ ದೇಹ ಪಾಠ ಆದ ನಂತರ ಸ್ವರ್ಗನು ಕೂಡ ಸಿಗಬಹುದು, ಸಿಗ್ತದ. ಯಾರಿಗೆ? ಮಂದ ಅಧಿಕಾರಿಗೆ. ಮಧ್ಯಮ ಅಧಿಕಾರಿ, ಇನ್ನು ಮಧ್ಯಮ ಅಧಿಕಾರಿ ಅವಂಗೆ ಸಿಗ್ತದ್ರಿ. Those who are in middle, who have got some value for spirituality, they want knowledge and moksha, but they feel that they are not refined enough. For these students who seek refinement, Shravanam can give ಜ್ಞಾನ ಯೋಗ್ಯತಾ. ನೋಡ್ರಿ, ಅವ್ರು ಏನದಾರಲ್ಲ, ಮಧ್ಯಮ ಅಧಿಕಾರಿಗಳು ಅದಾರಲ್ಲ, ಅದಾರ. ಅವ್ರು ಹೆಂಗದಾರ? ಅವರು
ಅವ್ರಿಗೆ ಸ್ವಲ್ಪ ಅಧ್ಯಾತ್ಮವನ್ನು ತಿಳುವಳಿಕೆ ಮಾಡ್ಕೋಬೇಕನ್ನೋ ವಿಚಾರ ಅವ್ರಿಗೆ ಒಮ್ಮೆದ ಮನಸ್ಸಿನಾಗ. ಅವ್ರಿಗೆ ಏನೋ ಒಂದು ಆಧ್ಯಾತ್ಮಿಕ ಪ್ರಗತಿ ಅಂತದ. ಆ ಆಧ್ಯಾತ್ಮಿಕ ಪ್ರಗತಿನೂ ಕೂಡ ನಾನು ಸಾಧಿಸ್ಬೇಕಾಗ್ಯದ. ಲೌಕಿಕ ಭೋಗ ಭಾಗ್ಯಗಳೆಲ್ಲ ಸಾಧಿಸಿದ್ರೆ ಅಷ್ಟ ಅದು ದೊಡ್ಡ ಸಾಧನೆ ಅಲ್ಲ. ಅದಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಿನ ಸಾಧನೆ ಅದ. ಅದಕ್ಕಂತಾರ ಆಧ್ಯಾತ್ಮಿಕ ಸಾಧನೆ ಅಂತಾರ. ಆ ಆಧ್ಯಾತ್ಮಿಕ ಸಾಧನೆಯನ್ನು ಹೆಂಗ್ ಮಾಡೋದು? ಅದೇನೋ ಜ್ಞಾನ ಅಂತ, ಅದೇನೋ ಮೋಕ್ಷ ಅಂತ ಅಂತಾರ. ಅದನ್ನ ನಾನು ಹೊಂದಬೇಕು ಅನ್ನುವಂಥದ್ದು ಒಂದ್ ಸ್ವಲ್ಪ ಆಸೆ ಇರ್ತದ. ಅದು ಎದರಿಂದ ಹೋಗ್ತದ? ಶ್ರವಣದಿಂದ. ಶ್ರವಣ ಮಾಡಿದ್ನಂದ್ರೆ ಅವಾಗ ಜ್ಞಾನ ಯೋಗ್ಯತಾ ಬರ್ತದ. ಜ್ಞಾನ ಆಗುದಿಲ್ಲ, ಜ್ಞಾನ ಯೋಗ್ಯತಾ. ಕರ್ಮ ಫಲದಿಂದ, ಕರ್ಮ ಯೋಗ ಮತ್ತು ಉಪಾಸನ ಯೋಗದಿಂದ ಬರುವಂತ ಫಲ ಬರ್ತದ. ಆದ್ದರಿಂದ ಅವ ಶ್ರವಣ ಮಾಡ್ಬೇಕು, ಬಿಡಬಾರದು. ರಿಫೈನ್ಮೆಂಟ್ ಅಂದ್ರೆ ಏನು? ಶ್ರವಣ ಯೋಗ್ಯತಾ ಏನದು? ಜ್ಞಾನ ಯೋಗ್ಯತೆ ಅಂದ್ರೆ ಏನು ಅಂತಂದ್ರೆ ಅವನ ಅಧಿಕಾರತ್ವ ಬರ್ತದ. ಶ್ರವಣದಿಂದ ಅಧಿಕಾರತ್ವ ಬರ್ತದ. ಜಸ್ಟ್ ಆಸ್ ಕರ್ಮಯೋಗ ಅಂಡ್ ಉಪಾಸನ ಯೋಗ ಕ್ಯಾನ್ ಗಿವ್ ಸಾಧನ ಚತುಷ್ಟಯ ಸಂಪತ್ತಿ. ಯಾವ ರೀತಿಯಿಂದ ಉತ್ತಮ ಅಧಿಕಾರಿ ಅದಾನಲ್ಲ, ಅವಂಗ ಕರ್ಮಯೋಗ ಮತ್ತು ಉಪಾಸನ ಯೋಗದಿಂದ ಮಾಡಿದ್ರಿಂದ ಫಲ ಏನ್ ಬಂದೈತಲ್ಲ, ಯಾವ ಬಂದೈತಿ? ಅಂತಃಕರಣ ಶುದ್ಧಿ, ಮತ್ತೆ ಇನ್ನೊಂದು ಅಂತಃಕರಣ ಏಕಾಗ್ರತೆ. ಇವು ಎರಡು ಏನ್ ಸಿಗ್ತಾವಲ್ಲ, ಆ ಫಲ ಯಾರಿಗೆ ಸಿಗ್ತಾವ ಅಂದ್ರ ಮಧ್ಯಮ ಅಧಿಕಾರಿಗೆ. ಎದರಿಂದ ಸಿಗ್ತದ ಅಂದ್ರೆ ಶ್ರವಣದಿಂದ ಸಿಗ್ತದ. They feel that they are not refined enough. ಅವ್ರಿಗೆ ಅನಿಸ್ತದೆ ನಾ ಇನ್ನೂ ಅಷ್ಟು ಪರಿಪಕ್ವ ಆಗಿಲ್ಲ. For these students who seek refinement, ಶ್ರವಣ ಕ್ಯಾನ್ ಗಿವ್ ಜ್ಞಾನ ಯೋಗ್ಯತಾ. ನನ್ನಿಲ್ಲ ಇನ್ನೂ ಅಂತ ಅಧಿಕಾರತ್ವ ಬಂದಿಲ್ಲ. ಯಾವ್ದೋ ಪುಣ್ಯ ನನ್ಗೆ ಹೇಳ್ಕೊಂಡು ಬಂದದ ಇಲ್ಲಿಗೆ, ಎಲ್ಲಿಗೆ? ಶ್ರವಣಕ್ಕ. ಆ ಶ್ರವಣದಿಂದ ಅವ್ರಿಗೆ ಜ್ಞಾನ ಯೋಗ್ಯತಾ ಪ್ರಾಪ್ತಿ ಆಗ್ತದ. ಅಂದ್ರೆ ಏನಾಗ್ತದ? ಮಲ ವಿಕ್ಷೇಪಗಳು ಹೋಗ್ತಾವೆ. ಜಸ್ಟ್ ಆಸ್ ಕರ್ಮಯೋಗ ಉಪಾಸನ ಯೋಗ ಕ್ಯಾನ್ ಗಿವ್ ಸಾಧನ ಚತುಷ್ಟಯ ಸಂಪತ್ತಿ, ವೇದಾಂತ ಶ್ರವಣ ಆಲ್ಸೋ ಆಡ್ಸ್ ಟು ಸಾಧನ ಸಂಪತ್ತಿ. ದೇರ್ಫೋರ್ ಮಧ್ಯಮ ಅಧಿಕಾರಿಣಾಂ ಫಲಂ ಕಿಂ? ಜ್ಞಾನ ಯೋಗ್ಯತಾ ಪ್ರಾಪ್ತಿ. ಮಂದ ಅಧಿಕಾರಿಣಾಂ ಪುಣ್ಯ ಪ್ರಾಪ್ತಿ, ಮಧ್ಯ ಅಧಿಕಾರಿಣಾಂ ಜ್ಞಾನ ಯೋಗ್ಯತಾ ಪ್ರಾಪ್ತಿ. ಏನಂದಂಗಾತ್ರಿ ಈಗ? ಮಂದ ಅಧಿಕಾರಿಗಳಿಗೆ ಏನಾಗ್ತದ ಅಂತಂದ್ರ ಪುಣ್ಯ ಪ್ರಾಪ್ತಿ ಆಗ್ತದೆ. ಮಧ್ಯಮ ಅಧಿಕಾರಿಗಳಿಗೆ ಏನಾಗ್ತದ ಅಂತಂದ್ರ ಅಧಿಕಾರತ್ವ ಪ್ರಾಪ್ತಿ ಆಗ್ತದೆ, ಜ್ಞಾನ ಯೋಗ್ಯತಾ ಪ್ರಾಪ್ತಿ ಆಗ್ತದೆ. ಅಂಡ್ ಉತ್ತಮ ಅಧಿಕಾರಿಣ, ಯಾರು ಉತ್ತಮ ಅಧಿಕಾರಿಗಳು ಅದಾರೋ, ಯಾರು ಮೊದಲನೇ ಗುರುವಿನ ಹತ್ರ ಬರೋಕ್ಕಿಂತ ಮುಂಚಿತವಾಗಿಯೇ ನಿಷ್ಕಾಮ ಕರ್ಮ ಯೋಗ ಮತ್ತು ಉಪಾಸನೆಯನ್ನ ಮಾಡ್ಕೊಂಡು ಬಂದು ಅವರ ಮಲವಿಕ್ಷೇಪನ ಕಳೆದುಕೊಂಡು ಬಂದಾರೋ ಅವ್ರಿಗೆ ಏನಾಗ್ತದ ಅಂದ್ರ ಉತ್ತಮ ಅಧಿಕಾರಿಣ. those who are ವೆಲ್ ರಿಫೈನ್ಡ್. ಆತ್ಮ ಅವ್ರದ್ದು ಮನಸ್ಸು ಅಂತಃಕರಣ ಶುದ್ಧ ಆಗ್ಯದ. ಅಂತಃಕರಣದಲ್ಲಿ ಚಂಚಲತೆ ಇಲ್ಲ. ಅವ್ರಿಗೇನು ಫಲ? ವಾಟ್ ಇಸ್ ದ ಫಲ? ಯು ಕ್ಯಾನ್ ಫಿಲ್ ಅಪ್ ದ ಗ್ಯಾಪ್. ಏನಾಗ್ತದೆ ನೀವು ಹೇಳ್ರಿ ಅಂತ ಕೇಳ್ತಾರಪ್ಪ. ದ ಒರಿಜಿನಲ್ ಪರ್ಪಸ್ ಆಫ್ ದ ಉಪನಿಷತ್ ವಿಲ್ ಬಿ ಸರ್ವ್ಡ್ ಫಾರ್ ದ ವೆಲ್ ಕ್ವಾಲಿಫೈಡ್ ಸ್ಟೂಡೆಂಟ್. ಏನು ವೇದಾಂತದ ಮುಂದೆ ಗುರಿ ಏನೈತಿ? ಏನದ? ಜ್ಞಾನವನ್ನ ಕೊಟ್ಟು ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗ್ಬೇಕು. ಅದು ಅವ್ರಿಗೆ ಆಗ್ತದೆ ಉತ್ತಮ ಅಧಿಕಾರ. ದ ಒರಿಜಿನಲ್ ಪರ್ಪಸ್ ಮೀನ್ಸ್ ವಾಟ್? All these three messages, profound messages, will be received, retailed, assimilated, and phalam of Jivan Mukti and Vidal Mukti will be attained. ಏನಾಗ್ತದೆ? ಎಲ್ಲ ಏನದ? ಶ್ರವಣ ಮನನ ನಿಧಿಧ್ಯಾಸನದಿಂದ ಏನು ಹೋಗ್ಬೇಕಲ್ಲ? ಶ್ರವಣದಿಂದ ಆತ್ಮಜ್ಞಾನ, ತತ್ವಜ್ಞಾನ ಅನ್ರಿ. ಮನನದಿಂದ ಏನಾಗ್ತದ? ಸಂಶಯ ನಿವೃತ್ತಿ. ನಿಧಿಧ್ಯಾಸನದಿಂದ ವಿಪರೀತ ಭಾವನಾ ನಿವೃತ್ತಿ. ಇವು ಮೂರು ದೋಷಗಳ ಹಾರಿ ಹೋಗ್ತವೆ. ತತ್ವಜ್ಞಾನ, ಸಂಶಯ ನಿವೃತ್ತಿ, ವಿಪರೀತ ಭಾವನಾ ನಿವೃತ್ತಿ, ಇವು ಮೂರು ಹಾರಿ ಹೋಗ್ತವೆ. ಅದರಿಂದ ಏನಾಗ್ತದೆ? ಅವನ ಆವಿಷ್ಯ ಮಠ ಜೀವನ್ ಮುಕ್ತಿ ವಿಲಕ್ಷಣ ಆನಂದವನ್ನ ಅನುಭವಿಸ್ತಾನೆ. ಒಂದು ಶರೀರ ಪ್ರಾರಬ್ಧ ಅನುಸಾರವಾಗಿ ಪಾಪ ಆತಂದ್ರೆ ವಿಧೇಯ ಕೈಬಲ್ಯವನ್ನ ಅನುಭವ ಮಾಡ್ತಾನೆ. Study and reflection will finally give benefit of all the people. Therefore, whatever be the level, listen. Whatever be the level, may you listen. ನಿಂದ ಲೆವೆಲ್ ಯಾವ್ದಾರು ಇರ್ಲಿಪ್ಪ, ಯಾವ ಮಟ್ಟದ ಕನಿಷ್ಠರ ಇರು, ಮಧ್ಯಮ ಇರು, ಉತ್ತಮ ಅಧಿಕಾರಿ ಇರು, ಶ್ರವಣ ಮಾತ್ರ ಬಿಡಬೇಡ. ಸೃಷ್ಟಿ ಪ್ರಕ್ರಿಯೆ ಹೇಳ್ತಾವ. ಸೃಷ್ಟಿ ಪ್ರಕ್ರಿಯೆ. Now the three messages, let us take the first two. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ. ಇವು ಎರಡು ವಿಷಯ ತಗೊಳ್ಳೋಣ ಈಗ.
ಬ್ರಹ್ಮನ್ ಇಸ್ ರಿಯಲಿ ಅನ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆಂಟ್. ಈ ಬ್ರಹ್ಮ ತತ್ವ ಆತ್ಮ ತತ್ವ ಅನ್ನುವಂಥದ್ದು ಇದು ಯಾವಾಗಲೂ ಬದಲಾವಣೆ ಆಗದೆ ಮೂರೂ ಕಾಲದಲ್ಲಿ ಒಂದೇ ರೀತಿಯಾಗಿರುವಂಥದ್ದು, ಬದಲಾವಣೆ ಹೊಂದೋದಿಲ್ಲ. ಮತ್ತೆ ಸ್ವತಂತ್ರವಾಗಿರುವಂತಹ ವಸ್ತು ಇದು ತನ್ನ ಇರುವಿಕೆಗಾಗಿ ಯಾವುದೇ ಒಂದು ವಸ್ತುವನ್ನು ಮತ್ತೊಂದು ಪರ ವಸ್ತುವನ್ನು ಅವಲಂಬಿಸುವುದಿಲ್ಲ. ಸ್ವತಂತ್ರವಾದ ಅಸ್ತಿತ್ವದ ಇದೆ. The world is unreally and dependently existent. ಜಗತ್ ಹೆಂಗದ ಅಂತಂದ್ರೆ ಸ್ವತಂತ್ರವಾಗಿಲ್ಲ, ಪರತಂತ್ರದ. ಮತ್ತೆ ತನ್ನ ಇರುವಿಕೆಗಾಗಿ ಇದು ಆತ್ಮನನ್ನ ಅಥವಾ ಪರಮಾತ್ಮನನ್ನ ಅವಲಂಬಿಸಿದೆ. How to convey this message? To convey this message, the Upanishads adopts a method, the study of creation. In Vedanta, it is called Srishti Prakriya. ಇಲ್ಲಿ ಸೃಷ್ಟಿ ಪ್ರಕ್ರಿಯೆ ಹೇಳಾಗತ್ತಾರೆ. ಅಧ್ಯಾರೋಪ ಅಪವಾದಾಭ್ಯಾಮ್. ಇಲ್ಲ ನೋಡ್ರಿ, ಒಂದು ಸ್ವಲ್ಪ ನಾನು ಹೇಳೋದು ಕೇಳ್ರಿ, ಸ್ವಲ್ಪ ಲಕ್ಷ ಕೊಡ್ರಿ, ವಿಡಿಯೋ ನೋಡ್ರಿ. ಇದು ಒಂದು ಬ್ರಹ್ಮ ತತ್ವ. ಇದು ಮೂರೂ ಕಾಲದಲ್ಲಿ ಬದಲಾವಣೆ ಆಗಿರುವಂತ ತತ್ವ. ಇದು ಇದ್ರ ಮೇಲೆ ಆವರಣ ಮಾಡ್ಕೊಂಡೈತಿ. ಈಗ ದಿನ ಸಪ್ತಾಹದಾಗ ಆವರಣ ಮಾಡೈತಿ ಜಗತ್ತು. ತಿಳಿದ್ರೆ ಈ ಜಗತ್ ಕಾಣುವತ್ತಾಗ ನಮಗ ಈ ಬ್ರಹ್ಮ ಕಾಣುದಿಲ್ಲ, ತೋರುದಿಲ್ಲ. ನಮಗ ಅದು ತೋರ್ದಂಗ್ ಮಾಡೈತಿ. ಇದ್ದ ಬ್ರಹ್ಮವ ಇಲ್ಲೆನಿಸಿ ಇಲ್ಲದ ಲೋಕ ಉಂಟೆನಿಸುವುದು ಇದು ಮಾಯೆಯ ಶಕ್ತಿ. ಈ ಮಾಯಾ ಶಕ್ತಿಯಿಂದ ಏನಾಗೈತಿ, ನಮಗ ಇದ್ದ ಬ್ರಹ್ಮ ಇಲ್ಲ ಅನ್ಸೈತಿ, ಇಲ್ಲದ ಲೋಕ ಉಂಟು ಅನ್ಸೈತಿ. ಇದು ಆರೋಪ ಆಗೈತಿ. ಇದು ಆರೋಪಿತ ಐತಲ್ಲ, ಇದು ಬಿದು ಸಪ್ತಾದಾಗ. ಈ ಸಪ್ತಾಹ ಏನೈತಲ್ಲ ಇದು ಪಾರಮಾರ್ಥಿಕ ಸಪ್ತಾಹ. ಇದು ಐತಲ್ಲ ಇದು ಪ್ರಾತಿಭಾಷಿಕ ಸಪ್ತಾಹದಾಗ ತೋರ್ತದ. ಅಂದ್ರ ಇರುವಂತ ಈ ಬ್ರಹ್ಮ ವಸ್ತುವಿನ ಮ್ಯಾಗ ಬಿದು ಸಪ್ತಾಹದಾಗ ಬೇರೆ ಸಪ್ತಾಹದಾಗ ಅದಕ್ಕಿಂತ ಕಡಿಮೆ ಸಪ್ತಾಹ ಇರುವಂತದ್ದು ಏನಾಗುತ್ತೆ, ಅದ್ರ ಮ್ಯಾಗ ಆರೋಪ. ಹೆಂಗ್ರಿ ಅಂತಂದ್ರ ಹಗ್ಗದಲ್ಲಿ ಹಾವಿನ ಆರೋಪ. ಹಗ್ಗಿನ ಸತ್ತ ಪಾರಮಾರ್ಥಿಕದ, ಹಾವಿನ ಸತ್ತ ಪ್ರಾತಿಭಾಷಿಕದ. ಇದನ್ನ ಕಲ್ಪನಾ ಬರ್ಬೇಕು. ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ಇಲ್ಲದ ಪ್ರಪಂಚವನ್ನ ಇದೆ ಅಂತ ಹೇಳಿ ಅದನ್ನ ಅಧ್ಯಾರೋಪ ಮಾಡಿದ್ದನ್ನ ಅಪವಾದ ಮಾಡಿದ್ಮ್ಯಾಗ ಇದ್ದ ಬ್ರಹ್ಮವನ್ನ ತಿಳಿಸಿಕೊಡುವಂತಹದ್ದು ಒಂದು ಸಿಂಪಲ್ ಟೆಕ್ನಿಕ್, ಕಲೆಯನ್ನ ನಮ್ಮ ಗುರುಗಳು ಈ ಪರಂಪರೆಯಲ್ಲಿ ಬಂದಂತ ಏನ್ ಗುರುಗಳದ ಸದಾಶಿವ ಸಮಾರಂಭ ಆ ಪರಮಾತ್ಮನ ಅವತರಿಸಿ ಏನ್ ಬಂದ ಅವನ ಹಾಕಿಕೊಟ್ಟಂತ ಮಾರ್ಗ ಇದು. ನಾವ್ಯಾರು ಕಂಡು ಹಿಡಿದಿದ್ದಲ್ಲ. ಅಧ್ಯಾರೋಪ ಅಪವಾದ ಸಂಬಂಧ ಈಗ ಸೃಷ್ಟಿ ಪ್ರಕ್ರಿಯೆಯನ್ನ ಹೇಳಾಗತ್ತೆ. ಸೃಷ್ಟಿ ಹೇಳುವ ಉದ್ದೇಶ ಅಲ್ಲ, ಸೃಷ್ಟಿ ಇದೆ ಅಂತ ಹೇಳುವುದು ಅಲ್ಲ, ಸೃಷ್ಟಿ ಖರೆ ಅಂತ ಹೇಳುವುದು ಅಲ್ಲ. ಸೃಷ್ಟಿ ದಿನ ಸಪ್ತಾಹದಾಗ ತೋರಾಗತ್ತದ ಒಂದು. ಇನ್ನೊಂದು ಸೃಷ್ಟಿ ಇದೆ. ಯಾಕೆ ಬಂದ್ರಿ ಗುರುವಿನ ಹತ್ರ ಶಿಷ್ಯ? ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಆ ಕಷ್ಟದಿಂದ ದುಃಖ ನಿವೃತ್ತಿ ಬಂದನವ. ಈಗ ಅವಂಗ ಜಗತ್ತ ಇಲ್ಲಂದ್ರೆ ಹೋಗ್ತಾನವ. ಹೌದಪ್ಪ ಜಗತ್ತ ಐತಿ, ಬಾಳ ಕಷ್ಟಪ್ಪ, ನನಗೂ ಹಿಂಗಾಗಿತ್ತು, ನಮ್ಮ ಗುರುಗಳ ಹತ್ರ ಬಂದ ನಮಗೂ ಪರಿಸ್ಥಿತಿ ಹಿಂಗಾಗಿತ್ತು ಅಂತ ಹೇಳ್ತಾವ. ಅದಾಗಿತ್ತು ಬಿಡ್ತೈತೆ. ಒಟ್ಟು ಅವಂಗ ಏನ್ ಮಾಡ್ತಾನ, ಸಪೋರ್ಟ್ ಮಾಡ್ತಾನ ಆ ಶಿಷ್ಯರಿಗೆ. ಜಗತ್ತು ಖರೆ ಅದ ಅಂತ ಅವ ಖರೆ ಇಟ್ಕೊಂಡ್ ಬಂದಾನ. ಅದನ್ನ ಇವ ಖರೆ ಅಂತ ತಿಳ್ಕೊಂಡು ಅನುವಾದ ಮಾಡ್ಕೊತಾನ. ಅಂದ್ರೆ ಎದುರಿಗಿದ್ದ ಅವ ಏನ್ ಖರೆ ಅಂತ ತಿಳ್ದಾನು, ಅದನ್ನ ನಾವು ಇದೆ ಅಂತ ಭಾವಿಸ್ಕೊಂಡು ಏನ್ ಸ್ವಲ್ಪ ಹೊತ್ತು ಹೋಗ್ತಿದ್ದವನ್ ಕೂಡ ಅದಕ್ಕೊಂಥರ ಅನುವಾದ ಮಾಡುವುದು. ಇಲ್ಲದನ್ನ ಇಲ್ಲ ಅಂತ ಹೇಳಾಕ ಹೊರತು ಇದ್ದದನ್ನ ಇಲ್ಲ ಅಂತ ಹೇಳಕಲ್ಲ. ಇಲ್ಲದ ಜಗತ್ತನ್ನ ಇಲ್ಲ ಅಂತ ಹೇಳಿ ಇದ್ದ ಪರಬ್ರಹ್ಮವನ್ನ ತೋರಿಸಿಕೊಳ್ಳುವುದಕ್ಕೆ ಅಧ್ಯಾರೋಪ ಅಪವಾದ ಅನ್ನುವಂಥ ಪ್ರಕ್ರಿಯೆಯನ್ನ ಆತ್ಮೀಯರೇ ಕಂಡಿಡ್ದ. ಅದಕ್ಕೆ ಸೃಷ್ಟಿ ಪ್ರಕ್ರಿಯೆಗಳನ್ನ ಹೇಳಾಗತ್ತ. To convey this message, the Upanishads adopts a method of the study of creation. In Vedanta, it is called Srishti Prakriya, the analysis of creation and this universe. Not creation of a particular house or a particular gadget. ಸೃಷ್ಟಿ ಹೆಂಗಾತ ಅನ್ನೋದು ಹೇಳ್ತಾರ್ರಿ. ಈ ಮನಿ ಹೆಂಗಾತ ಅನ್ನೋದು ಹೇಳುದಿಲ್ಲ. ಸೃಷ್ಟಿ ಕ್ರಮದಾಗ ಈ ಮನಿ ಹೆಂಗ್ ಕಟ್ಕೊಂಡ್ರಿ, ಈ ಫ್ಲಾಟ್ ಹೆಂಗ್ ಕಟ್ಟಿದ್ರಿ, ಅಥವಾ ಈ ಮನೆ ಒಳಗೆ ಟಿವಿ ಹೆಂಗ್ ಮಾಡಿದ್ರಿ, ಇದನ್ನ ಮನೆಯಾಗಿದ್ದ ವಸ್ತುಗಳು ಹೆಂಗ್, ಇದನ್ನೆಲ್ಲ ಹೇಳುದಿಲ್ಲ. ಭೂತಗಳು, ಪಂಚಮಹಾಭೂತಗಳು, ಭೌತಿಕ ವಸ್ತುಗಳ ಬಗ್ಗೆ ಹೇಳಂಗಿಲ್ಲ. ಭೂತದಿಂದ ಆದದ್ದು ಭೌತಿಕ ವಸ್ತುಗಳು, ಅವುಗಳ ಬಗ್ಗೆ ಹೇಳಂಗಿಲ್ಲ. ಪಂಚಮಹಾಭೂತಗಳ ಸೃಷ್ಟಿಯನ್ನು ಹೇಳ್ತಾರೆ. ಇಟ್ ಈಸ್ ಅನಾಲಿಸಿಸ್ ಆಫ್ ದ ಕ್ರಿಯೇಷನ್ ಆಸ್ ಎ ಹೋಲ್, ಇನ್ಕ್ಲೂಡಿಂಗ್ ದ ಟೈಮ್ ಅಂಡ್ ಸ್ಪೇಸ್. ಪೃಥ್ವಿ, ಆಪ, ತೇಜು, ವಾಯು, ಆಕಾಶ, ಇವುಗಳೊಂದಿಗೆ ಆಕಾಶದೊಂದಿಗೆ ಇವುಗಳೊಂದಿಗೆ ಇನ್ನು ಎರಡು ಯಾವಂದ್ರೆ ಕಾಲತತ್ವ ಮತ್ತು ಏನದ ಆಕಾಶ ತತ್ವ. ಸ್ಪೇಸ್ ಅಂದ್ರೆ ಆಕಾಶ ಬಂದ ಬಿಡುತ್ತೆ, ಅದ್ರ ಕೂಡ ಕಾಲತತ್ವವನ್ನು ಸೇರಿಸ್ಬೇಕು. 5 ಪಂಚಮಹಾಭೂತಗಳು ಪ್ಲಸ್ ಕಾಲತತ್ವ ಇವೆಲ್ಲವೂ ಕೂಡ ಪ್ರಾತಿಭಾಷಿಕ ಸಪ್ತಾಹದಿಂದ ತೋರಿದುವು.
Because always creation goes along with the time and space. We think the time and space were already existent, and in that world come. ನಾವೇನ್ ತಿಳ್ಕೊತೀವಿ, ಕಾಲ ದೇಶಗಳು ಬದಲಾಯಿದ್ವು. ಆ ಕಾಲ ದೇಶದೊಳಗ ಪೃಥ್ವಿ ಅಪ್ಪ ತೇಜು ವಾಯು ಅಂತ 4 ಭೂತಗಳು ಬಂದವು ಅನ್ನುವಂಥದ್ದನ್ನ ನಮ್ದು ಬುದ್ಧಿಗೆ ಹೌದನಿಸ್ತದ. ಆ ಬುದ್ಧಿಗೆ ಹೌದನಿಸಿದ ನಾವು ಒಪ್ಪುದಿಲ್ಲ. ಮತ್ತೆ ಏನ್ ಒಪ್ತೀವ್ರಿ ನೀವು? ನಾವ್ ವೇದಾಂತ ಏನು ವೇದ ಪ್ರಮಾಣ ಹೇಳ್ತೈತಲ್ಲ ಅದನ್ನ ಹೇಳ್ತೇವಿ ನಾವು. ಅದನ್ನ ಕರೆ ಅಂತ ತಿಳ್ಕೊತೀವಿ. ಅದೇನ್ ಹೇಳ್ತೈತಿ? ತಸ್ಮಾತ್ ತಸ್ಮಾತ್ ಆತ್ಮನ ಆಕಾಶ ಸಂಭೂತ, ಆಕಾಶಾತ್ ವಾಯು, ವಾಯುರಗ್ನಿ, ಅಗ್ನಿ ಪೃಥ್ವಿ, ಅಗ್ನಿ ಅಭ್ಯ, ಅಭ್ಯ ಪೃಥ್ವಿ. ಇಲ್ಲಿ ಮಠ ಹಿಂಗ್ ಸೃಷ್ಟಿ ಹೇಳ್ತದ. ಆಕಾಶನು ಹುಟ್ಟೈತೆ ಅಂತ ಹೇಳಿದ್ಮ್ಯಾಗ ನಾವು ಆಕಾಶ ಹುಟ್ಟೈತೆ ಅಂತ ಹೇಳಾಗತ್ತೇವೆ ಹೊರತು ನಾವು ಆಕಾಶ ಹುಟ್ಟೈತನ್ನ ಕಲ್ಪನಾ ಮಾಡಿ ಹೇಳಾಗತ್ತಿಲ್ಲ. ಉಪನಿಷತ್ ಹೇಳ್ತದ. ಆದ್ದರಿಂದ ಕಾಲವು ಕೂಡ ಉತ್ಪತ್ತಿಯಾಗಿದ್ದ, ಅದು ಕೂಡ ನಾಶ ಹೊಂದುವಂತದ್ದು. World comes along with the time and space. Before the origination of the world, you cannot even talk about time and space. ಜಗತ್ತು ಹುಟ್ಟಕ್ಕಿಂತ ಮೊದಲ ಆಕಾಶ ತತ್ವವಾಗಲಿ, ಈ ಪೊಳ್ಳು ಅಥವಾ ಈ ಕಾಲ ತತ್ವವಾಗಲಿ ಇದ್ದಿದ್ದಿಲ್ಲ. ವಿಚಾರ ಮಾಡಿದ್ರೆ ಆದ್ಮೇಲೆ ಅವು ಕೂಡ ಕಲ್ಪಿತದಾವ. ಈ ಜಗತ್ ಎಷ್ಟು ಕರೆ ಅದ, ಅವು ಅಷ್ಟು ಕರೆ ಅದಾವ. ಈ ಜಗತ್ ಎಷ್ಟು ಸುಳ್ಳದ, ಅವು ಅಷ್ಟು ಸುಳ್ಳದ. In modern cosmology, it is called singularity. ಈ ಕೆಲವು ಮಂದಿ ಈಗ ವಿಜ್ಞಾನಿಗಳು ಕೂಡ ಈ ಪಾರಮಾರ್ಥಿಕ ಸತ್ತ ಕಡೆ ಅವರು ಪ್ರಯಾಣ ಮಾಡಕತ್ತಾರ. ಇನ್ನೂ ಅವರು ಸನಿಹಕ್ಕೆ ಬಂದಿಲ್ಲ. ಆದ್ರೂ ಒಂದ್ ನಿರ್ಧಾರಕ್ಕೆ ಬಂದಾರ. ಏನಂತಂದ್ರ ಎಲ್ಲಕ್ಕಿಂತ ಪೂರ್ವದಲ್ಲಿ ಒಂದು ಮಾತ್ರ ಇತ್ತು. ಆ ಬಿಗ್ ಬ್ಯಾಂಗ್ ಥಿಯರಿ ಆಗೋಕ್ಕಿಂತ ಮೊದಲು ಒಂದೇ ಒಂದು ತತ್ವದಿಂದ ಇದು ವಿರಾಟ ರೂಪವಾದಂತ ವಿಶ್ವ ಬಂದದ. ಆ ಒಂದೇ ಒಂದು ತತ್ವಕ್ಕೆ ಏನಂತಾರೆ ಈ ವಿಶ್ವ ವಿಜ್ಞಾನದ ಕಾಸ್ಮಾಲಜಿ ಅಂದ್ರೆ ವಿಶ್ವವಿಜ್ಞಾನ. ಈ ವಿಶ್ವದ ಬಗ್ಗೆ, ವಿಜ್ಞಾನದ ಬಗ್ಗೆ ಈ ಬುದ್ಧಿಮತ್ತೆಯಿಂದ ಬಂದಂತಹದ್ದು ಈ ಸಂಶೋಧಕರು ಕಂಡಿಡಿದಂತ ವಿಜ್ಞಾನ ತತ್ವ. ಇದು ಏನು ವೇದ ಪ್ರಮಾಣ ಅಲ್ಲ, ವಿಜ್ಞಾನಿಗಳು ಕಂಡಿಡಿದ. ಏನಂತಾರ ಅವರು ಅಂದ್ರೆ ಇಟ್ ಇಸ್ ಕಾಲ್ಡ್ ಸಿಂಗ್ಯುಲಾರಿಟಿ. ಬರೀ ಏಕಮೇವ ಒಂದು ವಸ್ತು ಇತ್ತು. ಆ ವಸ್ತುವಿನಿಂದ ಇದು ವಿವಿಧಮಯವಾದಂತ ಜಗತ್ತು ಹೊರಗೆ ಬಂದೈತಿ. Before Big Bang and singularity, you cannot talk about even time and space. Big Bang ಥಿಯರಿ ಅಂತ ಒಂದು ಹೇಳ್ತಾರೆ. ಸೃಷ್ಟಿ ಆಗಬೇಕಾದಾಗ ಬಿಗ್ ಬ್ಯಾಂಗ್ ಥಿಯರಿ ಅಂತ ಅವ್ರು ಒಪ್ತಾರೆ ಆಧುನಿಕ ವಿಜ್ಞಾನಿಗಳು. ಆ ಬಿಗ್ ಬ್ಯಾಂಗ್ ಆಗೋಕ್ಕಿಂತ ಮೊದಲ ಅಲ್ಲಿ ಏಕಮೇವ ದ್ವಿತೀಯ ವಸ್ತು ಒಂದೇ ಇತ್ತು ಅನ್ನುವಂಥದ್ದು ಇಷ್ಟು ಬಂದಾರ. ಇದಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಇನ್ನ ಅದು ಸತ್ತು ಚಿತ್ತು ಆನಂದ ಅನ್ನಾಗ್ಲಿ ಅಥವಾ ಅದು ನೀನ ಆಗ್ಲಿ, ಅದು ನೀನ ಅದೀಪ ಅನ್ನೋದಾಗ್ಲಿ ಇದು ಮಠ ಬಂದಿಲ್ಲ. ಅವ್ರು ಬರುವುದೂ ಇಲ್ಲ. ಅವ್ರು ಯಾಕ? ಈ ಬುದ್ಧಿಯಲ್ಲಿ ಕೆಲಸ ಮಾಡೋದಿಲ್ಲ. ವಿಷಯ ವಸ್ತುಗಳಲ್ಲಿ ಕೆಲಸ ಮಾಡ್ತೈತೆ ಹೊರತು ಬುದ್ಧಿ ವಿಷಯಿ ಆಬ್ಜೆಕ್ಟಿವ್ ಸೈನ್ಸ್ ನ ಕೆಲಸ ಮಾಡ್ತೈತೆ ಹೊರತು ಸಬ್ಜೆಕ್ಟಿವ್ ನಾಲೆಜ್ ನ ಕೆಲಸ ಮಾಡೋದಿಲ್ಲ ಈ ಬುದ್ಧಿ. ಆತ್ಮೀಯರೇ, ಅದಕ್ಕೂ ಒಂದ್ ಏನದ, ಒಂದು ವ್ಯಾಪ್ತಿ ಅದ. ಆ ವ್ಯಾಪ್ತಿ ಒಳಗಷ್ಟೇ ಈ ಬುದ್ಧಿ ಕೆಲಸ ಮಾಡ್ತದ. How does this study help us? Through the study of Upanishads points out, Brahman is Karanam. ನಾವು ಕಾರ್ಯಕಾರಣವಾದ ತಗೋತೀವಿ. ಬ್ರಹ್ಮನ್ ಅಂದ್ರೆ ಆತ್ಮ ತತ್ವ ಏನಿತ್ತಲ್ಲ ಅದು ಕಾರಣ. ದ ಕಾಸ್ ಈಸ್ ಯೂನಿವರ್ಸ್. ಕಾರ್ಯ ಏನದ? ಈ ಜಗತ್ ಕಾರ್ಯದ. ಜಗತ್ತಿ ಕಾರ್ಯವಾದಂತ ಜಗತ್ತಿಗೆ ಕಾರಣವಾದದ್ದು ಯಾವ್ದದ? ಪರಮಾತ್ಮ ತತ್ವ. ಆ ಬ್ರಹ್ಮ ಅದಾನ, ಆತ್ಮ ಅದಾನ. As I hinted in the previous section, Brahman is Karanam, ಕಾರಣ ಈಶ್ವರ. ಕಾರಣ ತತ್ವ ಬಂದದ, ಕಾರ್ಯಕಾರಣವಾದವನ್ನ ಹೇಳ್ತಾರ. ಈ ಹೇಳೋದ್ರಿಂದ ಏನಾಗ್ತದೆ, ಈ ತರ್ಕಬದ್ಧವಾದ ಮನುಷ್ಯಗೆ ಇದು ಹಿಡಿಸ್ತದ ಅಂತ ಹೇಳಾಗತ್ತ. ನಮಗೆ ನಿಜವಾಗಿಯೂ ಕಾರ್ಯಕಾರಣ ಭಾವನ ಹೇಳೋದ್ರಿಂದ ಹಂತವಾಗಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಕಾರ್ಯಕಾರಣವಾದವಾಗಿ ಈ ತೆಲಿಗೆ ಬುದ್ಧಿಗೆ, ಈ ಲಾಜಿಕಲ್ ತರ್ಕ ಬುದ್ಧಿಗೆ ಹಿಡಿಸ್ತದ ಅಂತ ಹೇಳಾಗತ್ತ. ನೋಡಪ್ಪ, ಹೇಳಪ್ಪ, ಈ ಜಗತ್ ಐತಲ್ಲ ಇದು ಕಾರ್ಯದ. ಈ ಜಗತ್ ಕಾರ್ಯ ಐತದ, ಇದಕ್ಕೊಂದು ಕಾರಣ ಅದ. ಕಾರಣ ಏನೈತಿಪ್ಪ ಅಂತಂದ್ರೆ ಅದು ಆತ್ಮ ತತ್ವ ಅದ, ಅದು ಚೇತನ ತತ್ವ ಅದ. ಇಷ್ಟು ಹೇಳ್ತೇವೆ ನಾವು. I pointed out, known as Ishvara from the Brahman, from the Karanam alone, the whole universe has originated and emerged. ಶೂನ್ಯದಿಂದ ಏನು ಹುಟ್ಟುವುದಿಲ್ಲ. ಆಲದ ಮರ, ಮನೆ ಹೇಳಿದೆ ನಾನು, ಆಲದ ಮರದ ಸಣ್ಣ ಬೀಜ ಇರ್ತದ. ಆ ಮರದಲ್ಲಿ, ಆ ಆಲದ ಬೀಜದಲ್ಲಿ ದೊಡ್ಡ ಆಲದ ಮರ ಹೆಂಗ ಅದ, ಅದ ಬೀಜ ರೂಪದಿಂದ ಆ ಬೀಜದಲ್ಲಿ ಅದ ಹಂಗ ಈ ಜಗತ್ತು ಬೀಜ ರೂಪದಿಂದ ಎಲ್ಲದ ಆ ಚೇತನದಲ್ಲಿ ಇದೆ, ಅದ ಹೊರಹೊಮ್ಮತದ.
ಇದ್ದಿದ್ದ ಹೊರ ಹೊಮ್ತದ, ಇಲ್ಲದ ಯಾವುದು ಬರುವುದಿಲ್ಲ. ಶೂನ್ಯದಿಂದ ಏನು ಉತ್ಪತ್ತಿ ಆಗುವುದಿಲ್ಲ. ಅದು ಬೀಜ ರೂಪದಿಂದ ಅದು ಏನಿತ್ತು ಪರಮಾತ್ಮನಲ್ಲಿ ಜಗತ್ತು ಇತ್ತು, ಈಗ ಅದು ಅವ್ಯಕ್ತ ರೂಪದಾಗಿತ್ತು, ಈಗ ವ್ಯಕ್ತ ಆಯಿತು. The word is therefore called a product or the karyam. Instead of using the word satyam, first we say Brahman is Karana. ಬ್ರಹ್ಮವು ಕಾರಣದ, ಈ ಜಗತ್ತು ಏನದ ಕಾರ್ಯದ. Once you get the Karya Karanam concept clear, then Satyam and Mithya can be understood by employing a very good example of gold and ornament. ಒಂದ್ಸಲ ನೀನು ಕಾರ್ಯಕಾರಣ ಒಪ್ಕೊಂಡಿ, ಕಾರಣ ಅಂದ್ರೆ ಯಾವಾಗ್ಲೂ ಇರುವುದು, ಕಾರ್ಯ ಅಂದ್ರೆ ಯಾವಾಗ್ಲೂ ಒಮ್ಮಿರುವುದು. ಕಾರ್ಯ ಅಂತಂದ್ರೆ ಇದು ಅನಿತ್ಯ, ಕಾರಣ ಅಂದ್ರೆ ನಿತ್ಯ. ಇಷ್ಟು ನಾವು ತಿಳ್ಕೊಂಡ್ ಬಂದ್ರೆ ಮುಂದೆ ಅಂದ್ರೆ ಆ ಬ್ರಹ್ಮ ಮತ್ತು ಈ ಜಗತ್ತಿಗೆ ಒಂದು ಉದಾಹರಣೆ ಕೊಟ್ರೆ ನಿಮ್ಗ ಕನ್ವಿನ್ಸ್ ಮಾಡಬಹುದು. ಈ ಮನಸ್ಸಿಗೆ ಹೌದು ಅನ್ನೋಂಗ್ ಹೇಳ್ಬೋದು. ಏನ್ ಉದಾಹರಣೆ? ಬಂಗಾರ ಮತ್ತು ಆಭರಣ. ಬಂಗಾರ ಕಾರಣ, ಆಭರಣ ಕಾರ್ಯ. ಮಣ್ಣು ಕಾರಣ, ಗಳಿಗೆ ಕಾರ್ಯ. ಮಣ್ಣು ಕಾರಣ, ಗಳಿಗೆ ಕಾರಣ, ಕಾರ್ಯ ಕಾರ್ಯಕಾರಣ. ಹಂಗ ಕಟ್ಟಿಗೆ ಕಾರಣ, ಫರ್ನಿಚರ್ ಕಾರ್ಯ. ಓಹೋ ಹಿಂಗೇನ್ರಿ ಇದು? ಸ್ವಲ್ಪ ಹೌದೌದು ಅನ್ಸಾಗತ್ತ ಮನ್ಸಿಗೆ. ಕಾರಣಂ ಅಂಡ್ ಕಾರ್ಯ, ಈ ಕಾನ್ಸೆಪ್ಟ್, ಈ ಒಂದು ನಿಮ್ಗೆ ವಿಚಾರವನ್ನು ಹೇಳ್ಬೋದು ಶಾಸ್ತ್ರ. When you take for example, gold is really exist and independently exist. ಈಗ ನೀವ್ ಹೇಳ್ರಿ, ನಾ ಕೇಳ್ತಾರ, ಬಂಗಾರ ಸ್ವತಂತ್ರವಾಗಿ ಐತೋ ಏನು ಯಾವ್ದಾರ ಒಂದು ವಸ್ತುವಿನ ಮ್ಯಾಗ ಅವಲಂಬಿತವಾಗಿ ಐತೋ? ಬಂಗಾರ ತನ್ನ ಇರುವಿಕೆಗೆ ಯಾರ ಮ್ಯಾಗ ಅವಲಂಬ ಐತೋ, ತನ್ನ ಮ್ಯಾಗ ಅವಲಂಬಿ ಆಗೈತು, ಸ್ವತಂತ್ರ ಅದ. ಆಮೇಲೆ ಆಭರಣ ರೀ, ಬಂಗಾರದಿಂದಲೇ ಬಂಗಾರ ಬೇಕ್ರಿ ಅದಕ್ಕೆ. ಆಭರಣ ಇದೆ ಇದೆ ಅನ್ನೋದು ಯಾರ್ದು ಅಂದ್ರೆ ಅದು ಬಂಗಾರದ್ದು, ಅದು ಸ್ವತಂತ್ರವಾದ ಇರುವಿಕೆ. ಇದಕ್ಕಂತಾರ ಮಿಥ್ಯಾ. ಮಿಥ್ಯಾ ಅನ್ನೋ ತಲೆಯಾಗ ಹೋಗ್ಬೇಕು. ಮಿಥ್ಯಾ ಅನ್ನುವಂಥದ್ದು 40 ವರ್ಷ 50 ವರ್ಷ ಆದ್ರೂ ಸುಳ್ಳು ಅನ್ನೋದು ಬಾಳ ಸುಳ್ಳಲ್ಲ, ಕರೇನು ಅಲ್ಲ. ಸತ್ ಅಸತ್ ವಿಲಕ್ಷಣ, ಸತ್ತಿಗೂ ವಿಲಕ್ಷಣ, ಅಸತ್ತಿಗೂ ವಿಲಕ್ಷಣ. ಆಮ್ಯಾಗಿಂದ ಅಧಿಷ್ಠಾನ ಜ್ಞಾನದಿಂದ ಬಾಧಿಸ್ಕೊಂಡು ಹೋಗ್ತದೆ, ಹಗ್ಗದ ಜ್ಞಾನದಿಂದ ಓಡಿ ಹೋಗ್ತದೆ. ಕಪ್ಪೆ ಚಿಪ್ಪಿನ ಜ್ಞಾನ ಆದಾಗ ಕಪ್ಪೆ ಚಿಪ್ಪಿನಲ್ಲಿ ಕಂಡಂತ ಬೆಳ್ಳಿನೂ ಓಡಿ ಹೋಗ್ತದೆ. ಅಂದ್ರೆ ಕಂಡ್ರು ಕೂಡ ಅದು ಸತ್ಯ ಇಲ್ಲ ಅನಿಸ್ತದ. ಪರಮಾತ್ಮ ಜ್ಞಾನ ಆತಂದ್ರೆ ಜಗತ್ತಿನ ಜ್ಞಾನ, ಜಗತ್ತು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಏನಿದೆ ಇದು ಪರಮಾತ್ಮನ ಅದೇ ಅನ್ನುವಂಥದ್ದು ಭಾವ ಬರ್ತದೆ. Therefore, gold is satyam, gold is karanam, is independently existent, it is really existent, so it is satyam. ಬಂಗಾರ ಅಂದ್ರೆ ಏನಾಯ್ತು? ಇದು ಸತ್ಯವಾಗಿದೆ, ಇದು ಕಾರಣವಾಗಿದೆ ಮತ್ತು ಇದು ಸ್ವತಂತ್ರವಾಗಿದೆ. ಅದೇ ಒಂದು ನಿಜವಾಗಿರುವಂತಹದ್ದು. ಅದರ ಒಂದು ಇರುವಿಕೆಯನ್ನ ಎರವಲು ಪಡೆದುಕೊಂಡು ಈ ನಾಮರೂಪಾತ್ಮಕವಾದಂತಹ ಯಾವುದು ಆಭರಣವು ಆ ಇರುವಿಕೆಯನ್ನ ಅದರಿಂದ ಕೈಗಳ ತಗೊಂಡು ತೋರ್ತದೆ. ಆದ್ರಿಂದ ಅದಕ್ಕಂತಾರ ಕೈಗಳ ತಗೊಂಡಿದ್ದಕ್ಕೆ ಏನಂತಾರ? ಅದಕ್ಕೆ ನಿಜ ಅಂತಾರ. ಸ್ವತಂತ್ರ ಇರುವುದಕ್ಕೆ ಏನಂತಾರ? ಸತ್ಯ ಅಂತಾರ. ಆತ್ಮೀಯರೇ, ಫ್ರಮ್ ದ್ಯಾಟ್ ವಾಟ್ ಕೇಮ್, ಸೋ ಮೆನಿ ಆರ್ನಮೆಂಟ್ಸ್ ಕೇಮ್. ಒಂದು ಬಂಗಾರದಿಂದ ಎಷ್ಟು ಆಭರಣ ಆದ್ರಿ? ಉಂಗ್ರಾತ್, ಚೈನ್ ಆತ್, ನೆಕ್ಲೆಸ್ ಆತ್, ಏನ್ ಬಳಿ ಆತ್, ಮಂಗಲ್ಯ ಆತು, ಏನ್ ಬೇಕಾದಾತು. ಒಂದ್ ಬಂಗಾರದಿಂದ ಹಲವು ಆಗುವುದು. ಹಂಗ ಒಂದ್ ಬ್ರಹ್ಮದಿಂದ ಇಡೀ ಜಗತ್ತಾರ. ಗಿಡ, ಮರ, ನದಿ, ವನ, ಅರಣ್ಯ, ಮನುಷ್ಯರು, ಪ್ರಾಣಿಗಳು, ಏನೆಲ್ಲ ಸೃಷ್ಟಿಯೊಳಗೆ ಏನೇನ್ ಕಾಣಾಕತ್ತೈತಿ ಇದು ಎಲ್ಲ ಆಗಿದ್ದು ಆಭರಣ ಆದಂಗ ಇದಕ್ಕೆ ಕಾರಣವಾದದ್ದು ಬಂಗಾರ. ಒಂದೇ ಬಂಗಾರ ಯಾವ್ದು ಅಂದ್ರೆ ಅದು ಬರೋಬ್ಬರಿ ಹೊಂದ್ರಿ. ಹೇಳ್ತೇನೆ ಬರೋಬ್ಬರಿ ಯಾವಾಗ ಕೇಳಿದ್ರು ಹೇಳ್ತೀರಿ? ಹೇಳ್ತೇವೆ. ಬರಾಬರ್, ವೆರಿ ಗುಡ್. ಹೋಗೋಣ ಮುಂದೆ ಹೋಗಿ. ಅಂಡ್ ವಾಟ್ ಈಸ್ ದ ಸ್ಟೇಟಸ್ ಆಫ್ ದೀಸ್ ಆರ್ನಮೆಂಟ್ಸ್? ಇವರ ಸ್ವರೂಪ ಏನ್ರಿ? ಈ ಆಭರಣಗಳ ಸ್ವರೂಪ ಏನು? The ornaments are seemingly existent. ಅದರಲ್ಲಿ ಇರುವಿಕೆ ಅನ್ನೋದಿಲ್ಲ, ಖುಷಿ ತೋರಿಕೆ. ತೋರ್ತಾವು, ತೋರುದಿಲ್ಲ ಅಂತಲ್ಲ. ಆ ನಾಮ, ಅದಕ್ಕೊಂದು ನಾಮ, ಅದಕ್ಕೊಂದು ರೂಪ ಅಂತ ನೋಡ್ರಿ. ಈಗ ನೀವು ನೆಕ್ಲೆಸ್ ನೋಡ್ರಿ, ಆ ನೆಕ್ಲೆಸ್ ಆಕಾರ ಐತಿ. ಬಳಿ ಮಾಡ್ಸಿದ್ರಿ, ಬಳಿ ಆಕಾರ ಐತಿ. ಉಂಗುರದ ಆಕಾರ, ಒಂದು ನಾಮ, ಒಂದು ರೂಪ ಬಿಟ್ರೆ ಏನಿಲ್ಲ. ಅಲ್ಲಿ ಅಸ್ಥಿಪಾತಿ ಪ್ರಿಯ ರೂಪದಿಂದ ಏನೈತಿ ಅಂದ್ರ ಬಂಗಾರನ ಐತಿ.
ನಾಮರೂಪದಿಂದ ಅಷ್ಟ ಏನದ, ಒಂದು ಚೈನ್ ಆಗೈತಿ, ಒಂದು ಬಳಿ ಆಗೈತಿ, ಒಂದು ಉಂಗುರ ಆಗೈತಿ, ಒಂದು ನೆಕ್ಲೆಸ್ ಆಗೈತಿ. ಯು ಹ್ಯಾವ್ ಟು ರಿಫ್ಲೆಕ್ಟ್ ಆನ್ ದಿಸ್. ಇದ್ರ ಬಗ್ಗೆ ನೀವು ನಾಳೆ ಮನನ ಮಾಡ್ಕೊಂಡ್ ಬರ್ಬೇಕು ಅಂತಾರ ಅಪ್ಪವರು. ಮನನ ಮಾಡು, ರಿಫ್ಲೆಕ್ಟ್ ಆದ್ರೆ ಮನನ ಮಾಡ್ಬೇಕು. ಆರ್ನಮೆಂಟ್ಸ್ ಆರ್ ಸೀಮಿಂಗ್ಲಿ ಎಕ್ಸಿಸ್ಟೆಂಟ್. ಆಭರಣಗಳು ಇದ್ದಂತೆ ತೋರ್ತಾವ ಆದ್ರೆ ಇಲ್ಲ, ಆಭರಣಗಳು ಇದ್ದಂತೆ ತೋರ್ತಾವು ಆದ್ರೆ ಇಲ್ಲ. ಬಂಗಾರವು ನಿಜವಾಗಿ ಇರುವುದು, ಬಂಗಾರವೇ ಸತ್ಯ, ಆಭರಣವು ನಿತ್ಯ. ಜಗತ್ತು ಸತ್ಯ, ಜಗತ್ತು ನಿತ್ಯ, ಬ್ರಹ್ಮ ಸತ್ಯ, ಜಗತ್ತು ನಿತ್ಯ, ಬ್ರಹ್ಮ ಸತ್ಯ. ಇದನ್ನ ಮನನ ಮಾಡ್ರಿ. ದಟ್ ಮೀನ್ಸ್ ವಾಟ್? ಹಿಂಗಂದ್ರೆ ಏನು? ದೇ ಡು ನಾಟ್ ಹ್ಯಾವ್ ಎಕ್ಸಿಸ್ಟೆನ್ಸ್ ಆಫ್ ದೇರ್ ಓನ್. ಆಭರಣಗಳಿಗೆ ತನ್ನದೇ ಆದಂತ ಇರುವಿಕೆ, ಅಸ್ತಿತ್ವ ಇಲ್ಲ. ದಟ್ ಮೀನ್ಸ್ ವಾಟ್? ಹಂಗಂದ್ರೆ ಏನು? ದೇ ಬಾರೋ ಎಕ್ಸಿಸ್ಟೆನ್ಸ್ ಫ್ರಮ್ ಗೋಲ್ಡ್ ಅಲೋನ್. ಆ ಇರುವಿಕೆಯನ್ನ ಆ ಬಂಗಾರದಿಂದ ಆಭರಣಗಳು ಕೈಗೆಳಕೋತಾವ. ಹೌ ಟು ಪ್ರೂವ್ ದ್ಯಾಟ್? ಅದನ್ನ ನೀ ಹೆಂಗ ಇದು ಮಾಡ್ತೀಪ? ಪ್ರೂವ್ ಹೆಂಗ್ ಮಾಡ್ತೀಯ? ಸಪರೇಟ್ ದ ಗೋಲ್ಡ್ ಫ್ರಮ್ ಆರ್ನಮೆಂಟ್ಸ್. ಈಗ ಒಂದ್ ಸ್ವಲ್ಪ ವಿಚಾರ ಬೇಕ್ರೆ. ಇಲ್ಲಿ ಏನದ, ಸ್ವಲ್ಪ ಮನಸ್ಸು ಸೂಕ್ಷ್ಮ ಬೇಕು. ಏನಂತಾರ ಅವರು? ಈಗ ಮಾನಸಿಕವಾಗಿ ಮಾಡೋದು, ಕೈಲೇ ಮಾಡಕ್ ಬರೋದಿಲ್ಲ. ಇದು ಅವ ಏನಂತಾನ, ಇದ್ರಾಗ ಬಂಗಾರ ಸತ್ಯ ಐತ, ಅದ್ರಾಗ ಇರುವಂತಹದ್ದು ನಾಮರೂಪ ಏನಿದೆ, ಏನ್ ಆಕಾರ ಮತ್ತು ಅದು ಏನು ನಮ್ದು ಇದೆ ಐತಲ್ಲ, ನಾಮ, ಹೆಸರು, ಚೈನು, ಉಂಗ್ರಾನು, ಬಳಿನು, ಹೆಸರು, ಒಂದ್ ನಾಮ, ಒಂದ್ ಹೆಸರು ಐತಲ್ಲ, ಅದು ಇಲ್ಲ. ಅದು ಇಲ್ಲದನ್ನು ತೋರ್ತೈತಿ ಅಂತ ಹೇಳಾಗತ್ತಿರಲ್ಲ. ಹಂಗ ಅವ ಅಂತಾನ, ಅದ್ರಾಗಿಂದ ನಾಮರೂಪ ಬದ್ಲಿ ಮಾಡು, ಅದ್ರಾಗಿಂದ ವಸ್ತು ಬಂಗಾರ ಅದನ್ನು ಬದ್ಲಿ ಮಾಡು. ಪೂರ್ಣಶ್ಯ ಪೂರ್ಣಂ ಏವ ಅವಶಿಷ್ಯತೆ. ಸಪರೇಟ್ ದ ಗೋಲ್ಡ್ ಫ್ರಮ್ ದ ಆರ್ನಮೆಂಟ್. ಈಗ ನೀವು ಮಾನಸಿಕವಾಗಿ ಒಂದ್ ಕೆಲಸ ಮಾಡ್ರಿ, ಆ ಆಭರಣದಾಗಿಂದ ಬಂಗಾರ ಅಷ್ಟ ತೆಗೆದ್ಬಿಡ್ರಿ. ಮಾನಸಿಕವಾಗಿ ಸ್ವಲ್ಪ ಸೂಕ್ಷ್ಮದ ವಿಚಾರ. ನನ್ ಕೂಡ ಬರ್ರಿ, ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನ. ಮಾನಸಿಕವಾಗಿ ಆ ಆಭರಣದಾಗಿಂದ ಬಂಗಾರ ಅಷ್ಟ ತೆಗೆದ್ಬಿಡ್ರಿ. ನಿಮ್ಮ ಆಭರಣ ಐತಿ ಅನ್ನೋ ವಿಚಾರ ಮಾಡಿ. ಬಂಗಾರ ತೆಗೆದು ಬಿಟ್ರಿ ಅಂದ್ರ ನಿಮ್ಮ ಆಭರಣ ಐತೇನೋ ಅಲ್ಲಿ? ಇಲ್ರಿ, ಗಟ್ಟಿ ಬಂಗಾರ ಆಗ್ಬಿಟ್ರಿ, ಬಿಸ್ಕಿಟ. ಗಟ್ಟಿನ ಅಂತೂ ಮತ್ತ ಒಂದ್ ರೀತಿ ತಪ್ಪಾಗೈತಿ. ಅದು ಒಂದ್ ನಾಮರೂಪ ಆಗ್ತದ. ಅದು ಅನಿಮಿಟಲ್ಲ ಬರ್ಬೇಕಿಲ್ಲ ಅನ್ನಂಗಿಲ್ಲ. ಬಹಳ ಸಂತೋಷ, ಅಷ್ಟ್ರ ಹೇಳಿದ್ರಲ್ಲ, ಸಂತೋಷ, ನನಗೆ ಇನ್ನೊಂದು ಧನ್ಯವಾದಗಳು. ಆದ್ರ ಅದು ಕೂಡ ಒಂದು ನಾಮರೂಪನ, ಗಟ್ಟಿ ಅನ್ನೋದು ಒಂದು ನಾಮರೂಪನ ಐತಿ ಮುಂದೆ ಬಂದವರಿಗೆ. ಆದ್ದರಿಂದ ಜಗತ್ತು ಹಿಂಗದ, ಆಭರಣ ಹೆಂಗದ ಹಂಗ ಜಗತ್ತದ ಐತ. ಜಗತ್ತ ಇಲ್ಲ ಮತ್ ಹೊರಗತ್ತೈತಲ್ಲ, ಯಾರ್ದು ಸತ್ತ ಕೈಗೆಳ್ಕೋಕ್ ಹೊರಗತ್ತದ. ಪೂರ್ಣಸ್ಯ ಪೂರ್ಣ ಏವ ಅವಶಿಷ್ಯತೆ. ಪೂರ್ಣಮದ ಪೂರ್ಣಮಿದ. ಪೂರ್ಣಮಿದ ಅದು ಭಗವಂತನು ಪೂರ್ಣದನ, ಈ ಜಗತ್ತು ಪೂರ್ಣದ. ಅದು ಆ ಮಂತ್ರದ ಸಂಕ್ಷಿಪ್ತ ಅರ್ಥ ಅದು ಬಂದಾಗ ಅದನ್ನು ಪೂರ್ಣ ಹೇಳ್ತೇವೆ. ಈಗ ಇದು ಎಷ್ಟು ಆಗತ್ತ ಅಷ್ಟೇ ಹೇಳ್ತೇವೆ. ಆ ಪೂರ್ಣದಿಂದ ಈ ಪೂರ್ಣ ತೆಗೆದಾಗ, ಯಾವ ಪೂರ್ಣದಿಂದ ಯಾವ ಪೂರ್ಣ ತೆಗೆದಿಪ್ಪ? ಆ ಬಂಗಾರ, ಅದು ಏನು ಚೈನ್ ಐತಲ್ಲ, ಒಂದ್ ಬಂಗಾರ ಬಳಿ ಅಂತ ತಿಳ್ಕೊಡ್ರಿ, ಅಥವಾ ಬಂಗಾರ ನೆಕ್ಲೆಸ್ ಅಂತ ತಿಳ್ಕೊಡ್ರಿ. ಆ ಪೂರ್ಣದಿಂದ ಆ ಪೂರ್ಣದಿಂದ ಆ ಬಂಗಾರ ಅನ್ನುವಂತ ಪೂರ್ಣ ತೆಗೆದ್ಬಿಟ್ಟೆ ಅಂದ್ರೆ ಏನ್ ಉಳಿತೈತಿ? ಏನು ಉಳಿಯಂಗಿಲ್ಲ. ಪೂರ್ಣ ಅಥವಾ ನಾಮರೂಪವನ್ನ ತೆಗೆದ್ಬಿಟ್ಟೆ ಅಂದ್ರೆ ಅದ್ರಾಗಿಂದ ನಾಮ ರೂಪವನ್ನ ತೆಗೆದ್ಬಿಟ್ಟೆ ಅಂದ್ರೆ ಮತ್ತೇನು ಉಳಿತೈತಿ? ಪೂರ್ಣ ಉಳಿತೈತಿ. ಹಿಂಗಾತು. ಆ ಪೂರ್ಣದಿಂದ ಪೂರ್ಣ ತೆಗೆದಾಗ ಪೂರ್ಣವೇ ಉಳಿತೈತಿ ಅಂದ್ರೆ ಏನ್ ಅರ್ಥ ಅಂತಂದ್ರೆ, ಆ ಬ್ರಹ್ಮನಿಂದ ಈ ಜಗತ್ತನ್ನ ತೆಗೆದಾಗ ಆ ಬ್ರಹ್ಮನ ಉಳಿತದ. ರಿಮೂವ್ ದ ಗೋಲ್ಡ್ ಫ್ರಮ್ ದ ಆರ್ನಮೆಂಟ್. ಆರ್ನಮೆಂಟ್ಸ್ ಆರ್ ನೋ ಮೋರ್ ಎಕ್ಸಿಸ್ಟೆಂಟ್. therefore ಆರ್ನಮೆಂಟ್ ಕಮ್ ಅಂಡರ್ ವಾಟ್? ಸೀಮಿಂಗ್ಲಿ ಎಕ್ಸಿಸ್ಟೆಂಟ್. ಇದ್ದಂತೆ ತೋರುತ್ತವೆ, ಇಲ್ಲದೆ ತೋರುತ್ತವೆ, ಪ್ರತೀತಿ ಮಾತ್ರ. ಇವೆಲ್ಲ ಶಬ್ದಗಳು. ಇಟ್ ಇಸ್ ಯೂಸ್ಫುಲ್ ಫಾರ್ ಡೆಕೋರೇಟಿಂಗ್ ಯುವರ್ ಬಾಡಿ. ಈಗ ನೋಡ್ರಿ, ಆ ಬಂಗಾರ ಡೆಕೋರೇಷನ್ ಮಾಡಕ್ ಬರಂಗಿಲ್ಲ ನಿಮ್ಮ ಶರೀರಕ್ಕೆ. ಮಗಮಗಳದಾಳ ಅಲಂಕಾರ ಮಾಡಬೇಕು ಅಂತಂದ್ರೆ ಏನು ವಿನ್ಯಾಸದಿಂದ ಕೂಡಿರ್ಬೇಕು. ನೆಕ್ಲೆಸ್, ಬಳಿ, ನೆಕ್ಲೆಸ್, ಕಿವಿಯಾಗಿನ ಅವು ಇವೆಲ್ಲ ನಾಮ ಅನೇಕ ರೂಪಗಳು ಬೇಕಾಗ್ತವೆ ಆ ಶರೀರದ ಮೇಲೆ ಹಾಕೋಬೇಕಾದ್ರೆ. ಇಟ್ ಈಸ್ ಯೂಸ್ಫುಲ್. ಆಭರಣ ಉಪಯೋಗ ಮಾಡಕ್ ಬರ್ತದೆ, ಬಂಗಾರ ಇಲ್ಲದ ಆಭರಣ ಆಗುದಿಲ್ಲ. ಇಷ್ಟು ಮಜಾ ಆಯ್ತು. ಜಗತ್ತು ವ್ಯವಹಾರ ಮಾಡಕ್ ಬರ್ತದೆ, ಬ್ರಹ್ಮ ಇಲ್ಲದ ಜಗತ್ತಿಲ್ಲ. ವ್ಯವಹಾರ ಬ್ರಹ್ಮನಲ್ಲಿ ಇಲ್ಲ. ಓನ್ಲಿ ಸೀಮಿಂಗ್ಲಿ ಎಕ್ಸಿಸ್ಟೆಂಟ್. ದೇ ಡು ನಾಟ್ ಹ್ಯಾವ್ ಎಕ್ಸಿಸ್ಟೆನ್ಸ್ ಆಫ್ ದೇರ್ ಓನ್. ಈ ನಾಮರೂಪಾತ್ಮಕ ಜಗತ್ತಿಗೆ ತನ್ನದೇ ಆದಂತಹ ಅಸ್ತಿತ್ವ ಇಲ್ಲವೇ ಇಲ್ಲ ಆತ್ಮೀಯರೇ. ದೇ ಹ್ಯಾವ್ ಗಾಟ್ ಬಾರೋಡ್ ಎಕ್ಸಿಸ್ಟೆನ್ಸ್.
ಕೈಗಳ ತಗೊಂಡಾವ ಆರ್ ಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಒಂದನ್ನು ಅವಲಂಬಿಸಿ ತೋರ್ತಾವ. therefore the ornament is called ಮಿಥ್ಯಾ. ಯಾವುದು ತನ್ನ ಇರುವಿಕೆಗಾಗಿ ಮತ್ತೊಬ್ಬನ ಅವಲಂಬಿಸತ್ವ ಅದಕ್ಕೇನಂತಾರ ಪರಾವಲಂಬಿ, ಅದಕ್ಕಂತಾರ ಮಿಥ್ಯಾ. ಈಗ ಒಂದ್ ಸ್ವಲ್ಪ ತಿಳ್ಕೊಳಕ್ ಸ್ವಲ್ಪ ತಳಗಿಳಿದ್ ಬಂದ್ ಹೇಳ್ಬೇಕಂದ್ರೆ ಗಂಡ ಹೆಂಡತಿ ನೋಡ್ರಿ, ಗಂಡನ ಮನೆಗೆ ಬಂದ ಹೆಂಡತಿ ಅಂತಂದ್ರೆ ಅವ್ರ ಅಪ್ಪನ ಹೆಸರು ಸ್ಥಾನದಾಗ ಗಂಡನ ಹೆಸರು ಬರ್ತದ, ಅಡ್ಡ ಹೆಸರು ಅವ್ರ ತವ್ರ ಮನೆ ಅಡ್ಡ ಹೆಸರು ಹೋಗಿ ಗಂಡನ ಮನೆ ಅಡ್ರೆಸ್ ಬರ್ತದೆ. ಆಕೆಲ್ಲ ಕಳ್ಕೊಂಡಾಕಿ ಏನ್ ಮಾಡ್ತಾಳ, ನನ್ನ ಗಂಡನ ಹೆಸರು ಕೂಡ ಆಕಿ ಗುಂಡಿನ ಆಗ್ಬಿಡ್ತಾಳ. ಆಕಿದ ಅಸ್ತಿತ್ವನ ಇಲ್ಲ ಏನೋ ಅನ್ನೋಂಗ ಆಗ್ಬಿಡ್ತದ. ಗಂಡಿನ ಅಸ್ತಿತ್ವನ ಆಕಿಗೆ ಅಸ್ತಿತ್ವ ಆಗ್ತದ. ಅದಕ್ಕೆ ನೀವ್ ಆಕಿಗೆ ತಿಳ್ಕೊಡ್ರಿ ಮಿಥ್ಯಾ ಅನ್ರಿ, ಅವ ಅದಲ್ಲ ಅವಂಗ ಬ್ರಹ್ಮ ಅಂತ ತಿಳ್ಕೊಡ್ರಿ. ತಿಳ್ಕೊಳಕ ಸ್ವತಂತ್ರ ಇರುವಿಕೆ ಇಲ್ಲ ಆಕಿಗೆ. ಯಾವಾಗ್ಲೂ ಆಕಿ ಏನ್ ಇರ್ಬೇಕು, ನ ಸ್ತ್ರೀ ಸ್ವಾತಂತ್ರ್ಯ ಮರತಿ. ನಮ್ಮ ಮನು ಹೇಳಲ್ಲ ಪುಣ್ಯಾತ್ಮ. ಇದು ಏನದ ಲೋಕದ ರೂಢಿ ಮಾತು ಹೇಳಾಗತ್ತೆ, ಅಧ್ಯಾತ್ಮ ಅಲ್ಲ. ಆಕೆ ಸಣ್ಣದಿರ್ತ ತಾಯಿ ತಂದೆ ರಕ್ಷಣೆ ಹೋಗಿರ್ತಾಳೆ. ವಯಸ್ಸಾದ್ಮೇಲೆ ಹರೇಕ್ ಬಂದಾಗ ಗಂಡನ ರಕ್ಷಣೆ ಹೋಗಿರ್ತಾಳೆ. ವಯಸ್ಸು ಮುದುಕಿ ಆದ್ಲಪ್ಪ ಅಂತಂದ್ರ ಮಕ್ಕಳ ರಕ್ಷಣೆ ಹೋಗಿರ್ತಾರೆ. ಸ್ವತಂತ್ರ ಇಲ್ಲ ಆಕಿಗೆ, ಪರತಂತ್ರ ಅದ ಆಕಿ. ತನ್ನ ಇರುವಿಕೆಗಾಗಿ ಆಕಿ ತಾಯಿ ತಂದೆಯನ್ನ ಆಸೆ ಮಾಡ್ಕೊಂಡಾಳ, ಅಥವಾ ಗಂಡನ ಆಸೆ ಮಾಡ್ಕೊಂಡಾಳ, ಅಥವಾ ಮಕ್ಕಳನ್ನ ಆಸೆ ಮಾಡ್ಕೊಂಡಾಳ. ಆದ್ರಿಂದ ಆಕಿಗನ್ರಿ ಮಾಯಾ. ಆ ಮಾಯಾಗನ್ರಿ ಮಿಥ್ಯಾ. ಮತ್ತು ಸ್ವತಂತ್ರ ಅದ ನೀವ ಬಾತೂರ್ ಇವಂಗನ್ರಿ ಬ್ರಹ್ಮ. ತಿಳ್ಕೊಡ್ರಿ, ನಿಮ್ಗೆ ತಿಳ್ಕೊಳಕ್ ಹೇಳಾಗತ್ತೆ. ಯಾರಿಗೆ ಮ್ಯಾಗಿಂದು ಡಿಫರೆನ್ಸ್ ಅದ ಅವ್ರಿಗೆ ಇದು ಕೆಳಗಿಂದು. ಯಾರು ಎರಡು ತಿಳ್ಕೊತೀರಿ ಬಹಳ ಸಂತೋಷ. ತದ್ ಏತತ್ ಸತ್ಯಂ. ಈಗ ಬರ್ರಿ, ಅದೇ ಸತ್ಯವಾಗಿದೆ. ಯಾವುದು? ಕಾರಣ ಬ್ರಹ್ಮ, ಆ ಬಂಗಾರ, ಆ ಕಾರಣ ಈಶ್ವರ, ಆ ಪರಮಾತ್ಮ ತತ್ವ ಅದೇ ಸತ್ಯವಾಗಿದೆ. ಇರುವಿಕೆ ಅದಕ್ಕೆ ಮಾತ್ರ ಇದೆ. ರಿಮೆಂಬರಿಂಗ್ ಸತ್ಯ ಮಿಥ್ಯಾ ಕಾನ್ಸೆಪ್ಟ್ ವಿತ್ ಗೋಲ್ಡ್ ಅಂಡ್ ಎ ಕಾರ್ನರ್ ಎಕ್ಸಾಮ್, ವಾಟ್ ವಿ ಶುಡ್ ಡೂ? ಇನ್ ದ ಪ್ಲೇಸ್ ಆಫ್ ಗೋಲ್ಡ್ ಯು ಟೇಕ್ ಬ್ರಹ್ಮನ್, ದ ಪ್ಲೇಸ್ ಆಫ್ ಆರ್ನಮೆಂಟ್ ಯು ಕೀಪ್ ದ ವರ್ಲ್ಡ್. ಸತ್ಯ ಮಿಥ್ಯಾ ವಿವೇಕ ಆದ್ಮೇಲೆ ನೀವೇನ್ ಮಾಡ್ರಿ, ಬಹಳ ನಮ್ಗೆ ತಿಳಿಬಲ್ರಿಪ್ಪ ಅಂತ ಸುಳ್ಳಲ್ಲ ಅಂತಂದ್ರೆ ಏನ್ ಮಾಡ್ರಿ, ಸತ್ಯದ ಸ್ಥಾನದಾಗ ಬಂಗಾರ ಇಡ್ರಿ, ಆಭರಣ ಸ್ಥಾನದಾಗ ಜಗತ್ ಇಡ್ರಿ. ಅದಕ್ಕೆ ಸತ್ಯ ಅಂತ ಹೆಂಗ್ ಅಂತೀರಿ, ಹಂಗದ ಬ್ರಹ್ಮ ಸತ್ಯ ಅಂತ ತಿಳ್ಕೊಡ್ರಿ. ಈ ಆಭರಣ ಹೆಂಗದ ಇದು ಹಂಗ, ಅದಕ್ಕೆ ಜಗತ್ತು ಮಿಥ್ಯ ಅಂತ ತಿಳ್ಕೊಡ್ರಿ ಆತ್ಮೀಯರಿ. ದಿಸ್ ಇಸ್ ದ ಗೇನಿಂಗ್ ಗೋಯಿಂಗ್ ಟು ಬಿ ದ ಡೆವಲಪ್ಮೆಂಟ್. ಇದು ಏನದ ಮನುಷ್ಯನಿಗೆ ಇವತ್ತು ಬಂದಂತವ್ರಿಗೆ ಸತ್ಯ ಮಿಥ್ಯದ ವಿವರಣೆ ಕೊಡ್ಕೊಂತ ಹೋಗುದು, ಒಂದು ಟ್ರ್ಯಾಕ್ನಾಗ ದಾರಿ ಹಚ್ಚಿ ಕೈ ಬಿಡುದು. Therefore, the Upanishad starts by using the word etat satyam. ಆದ್ದರಿಂದ ಇದು ಏತತ್ ಸತ್ಯಂ ಅಂತ ಐತಲ್ಲ ಮೊದಲನೇ ವಾಕ್ಯದ ಮೊದಲನೇ ಶಬ್ದಕ್ಕೆ ಇಷ್ಟ ಅರ್ಥ. ಪರಂಪರೆ ಒಳಗೆ ಯಾರೇ ಹೇಳಿದ್ರು ಹಿಂಗ ಹೇಳ್ಬೇಕಂತ ನೇಮದ. ಕೈಲಿ ಏನೂ ಹಾಕೋಂಗಿಲ್ಲ, ನಮ್ ಗುರುಗಳು ಹಿಂಗ ಹೇಳ್ಕೊಟ್ಟಾರಪ್ಪ, ನಾ ಇಷ್ಟ ಹೇಳ ಕಲಾಸ್. ತದೇತತ್ ಸತ್ಯಂ means to be talked about Brahman. Tat etat means this is talked about what? The central theme of the second chapter, that is Brahman. ಎರಡನೇ ಅಧ್ಯಾಯದ ಮುಖ್ಯಾಂಶ ವಿಷಯ ಯಾವುದು ಅಂದ್ರೆ ಆ ಪರಬ್ರಹ್ಮ ವಿಷಯ ಬರುತ್ತಂತ ಆ ಬ್ರಹ್ಮನ ಬಗ್ಗೆ ತಿಳ್ಕೊಳ್ಳೋದು. which is the conscious principle. ಇದು ಏನ್ರಿ, ಇದು ಅರಿವು ಸ್ವರೂಪ. ಇದು ತತ್ವ ಹೆಂಗೈತಿ, ಇದು ಅರಿವು ಸ್ವರೂಪದ. ಸತ್ಯಂ ಬ್ರಹ್ಮನ್ alone is really existent. ಅದು ನಿಜವಾಗಿ ಇರುವಂತಹದ್ದು. And that means the world doesn't really exist at all. ಆದ್ರಿಂದ ಜಗತ್ತು ಅನ್ನುವಂಥದ್ದು ನಿಜವಾಗಿ ಇಲ್ಲ. ಮತ್ತೆ ಹೆಂಗದ ಇದು, ಅವ್ರ ಕಡೆಯಿಂದ ಕೈಗಳ ತಗೊಂಡು ತೋರಾಗತ್ತದ. ಅವ ಇಲ್ಲ ಅಂದ್ರೆ ಇದು ಇಲ್ಲ ಇಲ್ಲ. We make such a big fuss for something which is really not there. ಇಲ್ರಿ, ಹೇಳ್ರಿ, ಜಗತ್ತಿಲ್ರಿ. ಮತ್ತೆ ಇಷ್ಟು ದಿವಸ ನಾವು ಈ ಜಗತ್ನಾಗ ಇಲ್ಲದ ಜಗತ್ತಿಗೆ ಮುದ್ದಾಡಿದ್ವಿ. ನಾವು ಗಾಳಿ ಕೂತಿ ಮೈನಿಸ್ಕೊಂಡಂಗ ಆತೇನ್ರಿ? ನೋಡಿ ವಿಚಾರ ಮಾಡಂತಾರಪ್ಪ. ಗಾಳಿ ಕೂತಿ ನುಸ್ಕೊಂಡಂಗ ಆಗೈತಲ್ಲ, ಇಲ್ಲದ ಜಗತ್ತಿಗೋ ಇದ್ದ ಜಗತ್ತಿಗೋ? ಇಲ್ಲದ ಜಗತ್ತಿಗೆ ಬಂಗಾರ ಅಂತಕೊಂಡು ಗುದ್ದಾಡಿರಲ್ಲ, ಇಲ್ಲದ ಆಭರಣ, ಆ ನೆಕ್ಲೆಸು, ಈ ನೆಕ್ಲೆಸು, ಇದು ತವ್ರ ಮನೆಯವ್ರು ಕೊಟ್ಟಿದ್ದು, ಇದು ಗಂಡನ ಮನೆಯವ್ರು ಕೊಟ್ಟಿದ್ದು, ಗಂಡ ಮನೆಯವ್ರು ಕೊಟ್ಟಿದ್ದು ಸುಮಾರು ಐತಿ. ಬಣ್ಣ ಬಂಗಾರ ತವ್ರ ಮನೆ ಕೊಟ್ಟಿದ್ದು ಬಾಳ ಚಲೋ ಇರ್ತೈತಿ, ಹಿಂಗಿರ್ತೈತಿ. ಹಂಗ ಭಾವನೆ ಇರ್ತೈತಲ್ರಿ.
ಬಂಗಾರದಾಗ ಏನು ಹೆಚ್ಚು ಕಮ್ಮಿ ಇರುವುದಿಲ್ಲ. ಮತ್ತೆ ಈ ಒಂದು ಇಲ್ಲದ ಜಗತ್ತಿನ ಸಂಬಂಧ ಇಟ್ಟು ನಾವು ಇಷ್ಟು ಗಡ್ಬಿಡಿ ಇಷ್ಟು ಕಟ್ಪಡಿ ಪಟ್ವೇನ್ ನಾವು? ಮಾರಾಯ, ಈಗ ತಿಳಿತೇನು ನೋಡು, ಎಚ್ಚರಾತನ ಇಲ್ಲ ನೋಡು. ಕನಸನಾಗ ಬಡಬಡ್ಸಾಗತ್ತಿದ್ದಿ, ಈಗ ಎಚ್ಚರಾತ ಇಲ್ಲ ನೋಡು. ಇದಕ್ಕಂತಾರ ವರ ವಿವೇಕ. ದಿಷ್ಟತ ಜಾಗ್ರತ ಪ್ರಾಪ್ಯ ವರ ನಿಭೂಗತ. ಎತ್ತ ಮ್ಯಾಗ ಹೇಳುವುದದ. ಲೈಕ್ ಎ ಮೂವಿ ಇನ್ ಎ ಥಿಯೇಟರ್, no hero is there, no villain is there, no heroine is there, no climax, no fighting is there. What is there all the time in front of us? Only the screen. ಉದಾಹರಣೆ ಕೊಡ್ತಾರಪ್ಪ. ಏನ್ರಿ ಸಿನಿಮಾಕ್ ಹೋಗಿರಿ, 200-300 ರೂಪಾಯಿ ಟಿಕೆಟ್ ಇರ್ಬೇಕು. ಈಗ ನಾವ್ ಇದ್ದಾಗ 40-50 ರೂಪಾಯಿ ಇತ್ತು. ಈಗಂತೂ ನಾವು ಸಿನಿಮಾ ಬಿಟ್ಟರೆ ಬಾಳ ನೋಡೋದ ಬಾಳ ಬಿಡ್ತಿಲ್ಲ ಅಂತ. ಸಿನಿಮಾ ಟಿಕೆಟ್ ಎಷ್ಟು ಈಗ ಯಾವ ಬಾಲ್ಕನಿ ಯಾವ? ಏನ್ ನಾವು ಸಿನಿಮಾ ನೋಡ್ದ 40 ವರ್ಷ ಆತ್ರಿ. ಅಂದಾಗ ಒಂದ್ 200 ರೂಪಾಯಿ ಇರ್ಬೋದು, 250 ಮೊದ್ಲೇ ಹಾಸ್ಪಿಟಲ್ಗೆ ಹೋಗೋ ಹೊತ್ನ್ಯಾಗ 30 ಪೈಸಾಕ್ ನೋಡಿವ್ರಿ ಸಿನಿಮಾ. ಈಗ ಸಿನಿಮಾದಾಗ ನೋಡಿದ್ರ ಸರ ಏನೇನ್ ನೋಡಿದ್ವಿ? ಅಲ್ಲೇ ಸಿನಿಮಾದಾಗ ಹೀರೋ ಅದಾನ, ಹೀರೋಯಿನ್ ಅದಾಳ, ಒಬ್ಬಾಕಿ ವಿಲನ್ ಅದಾಳ, ಒಬ್ಬಾಕಿ ವ್ಯಾಂಪ್ ಅದಾಳ, ಒಬ್ಬ ವಿಲನ್ ಅದಾನ, ಫೈಟಿಂಗ್ ಐತಿ, ಒಬ್ಬ ಡಾಕು ಅದಾನ, ಒಬ್ಬ ಗುಂಡಾ ಅದಾನ, ಒಬ್ಬ ರಾಜಕೀಯ ವ್ಯಕ್ತಿ ಅದಾನ, ಎಲ್ಲಾ ಅದಾವ. ಅಲ್ಲಿ ಕ್ಲೈಮ್ಯಾಕ್ಸ್ ಬಂತು ಸನ್ನಿವೇಶ ಪಾಯಿಂಟ್, ಕ್ಯಾಕೆ ಹೊಡೆದ, ಸೀಟೆ ಹೊಡೆದ್ರ, ಚಪ್ಪಾಳೆ ಹೊಡೆದ್ರ, ನಮ್ಗೆ ಹೀರೋ ಬರುತ್ತೆ, ಸ್ಕ್ರೀನ್ ಮ್ಯಾಗ ಬರುತ್ತೇನೆ, ಎಲ್ಲ ಚಪ್ಪಾಳೆ ಹೊಡೆದ. ಇವ್ರು ಏನ್ ನೋಡ್ಬಿಡಾಕತ್ತಾರ್ರಿ ಮಾಗೇಶ್ವರ? ಅಲ್ಲಿ ಗೊಂಬಿ, ಅಲ್ಲಿ ಚಿತ್ರ. ಗೊಂಬೆ ಅಲ್ಲ, ಖಾಲಿ ಪಡದೆ ನೋಡಾಕತ್ತಾರ. ಪರದೆ ಖಾಲಿ ಪಡದೆ ನೋಡಾಕತ್ತಾರ. ಪಡದಿಂದ ಗೊಂಬೆ ಬರ್ತೈತೆ ಹೋಗೈತಿ. ಅವ್ರು ನೋಡಾಕತ್ತಿದ್ರು ಪಡದೆ ನೋಡಾಕತ್ತಾರ. ಖರೆ ಅಂದ್ರೆ ಏನ್ ನೋಡಾಕತ್ತಾರ? ಅವ್ರು ಪಡದೆ ನೋಡಾಕತ್ತಾರ. ಆತ್ಮೀಯರು ಏನ್ ನೋಡಾಕತ್ತೀರಿ ನೀವು ಜಗತ್ನಾಗ? ಈಗ ಬ್ರಹ್ಮನ ನೋಡಾಕತ್ತೀರಿ. ಬ್ರಹ್ಮನ ನೋಡಿ ಏನ್ ತಿಳ್ಕೊಳತ್ತೀರಿ? ಜಗತ್ತನ್ನ ನೋಡಾಕತ್ತೀವಿ ಅಂತ ತಿಳ್ಕೊಂಡಿವಿ. ಇದು ನಮಗ್ ಮೂಡ್ತನ ಆತ್ಮೀಯರೇ. ಇದು ನಮ್ಮ ಎಂತ ಕಲ್ಪನಾ ರೀ, ಏನ್ ಕರ್ಕೊಂಡು ಹೋಗುವಂತದ್ದು. ಯು ಕ್ಯಾನ್ ಗೋ ಅಂಡ್ ಟಚ್ ಇಟ್. ಬೇಕಾದ್ರೆ ಹೋಗಿ ಮುಟ್ಟು ನೋಡ್ರಿ, ಗೊಂಬೆ ಐತೋ ಇಲ್ಲ ಇದೈತೋ, ಪಡದೆ ಐತೋ. ಕೇವಲ ಪಡದೇನ ಐತೆ, ಅಲ್ಲಿ ಏನಿಲ್ಲ. ನಥಿಂಗ್ ಎಲ್ಸ್ ಇಸ್ ದೇರ್. ಈಗ ಹಗ್ಗದಾಗ ಹಾವು ಕಾಣೋ ಮುಂದೆ ಅದಕ್ಕ ನಾ ಉದಾಹರಣೆ ಹೋಗ್ತೀನಿ. ಹಗ್ಗದಾಗ ಹಾವು ಕಾಣಕತ್ತೈತೆ, 3 ಸಂಜೆ ಆಗ್ಯದ, ಸ್ವಲ್ಪ ಪೂರ ಕತ್ಲನೂ ಇಲ್ಲ, ಪೂರ ಬೆಳಕನೂ ಇಲ್ಲ. ಏನೋ ಒಂದು ಹಗ್ಗ ಮಿಸಿ, ಅಲ್ಲಿ ಹಾವು ಮಿಸದಂಗ ಆಗಾಕತ್ತೈತಿ. ಈ ತೋಪ ಈ ಕೋರ್ತದೋ ತಮ್ಮ, ನಿನಗೆ ಎಲ್ಲಿ ಕಾಣಕತ್ತೈತಲ್ಲ ಹಾವು, ಅದಕ್ಕೆ ಹಿಂಗ್ ಒತ್ತಿಡಿ ಅಂದ್ರೆ ಏನು ಎದಕ್ ಹಿಡಿತಾನ? ಮುಟ್ತಾನ, ಎದಕ್ ಹೋಗಿ ಮುಟ್ತಾನ? ಹಗ್ಗಕ್ಕ ಮುಟ್ತಾನ. ಯಾಕೆ ಅಲ್ಲಿ ಇರೋದು ಹಗ್ಗದ? ಹಾವು ತೋರಾಗತೈತಿ ಅಷ್ಟೇ. ಹಾವು ಇಲ್ಲದ ತೋರಾಗತೈತಿ, ಅದು ನಿನ್ ಭ್ರಮದಾಗ ತೋರಾಗತೈತಿ. ಹಾವು ಈ ಜಗತ್ತು ನಿನ್ನ ಭ್ರಮೆ ಒಳಗೆ ತೋರಾಗೈತಿ. ಅಲ್ಲಿ ಏನೈತಿ? ಬ್ರಹ್ಮ ಐತಿ. ಅಲ್ಲಿ ಏನೈತಿ? ಹಗ್ಗ ಐತಿ. ನಿನಗ ಹಾವಾಗಿ ಕಾಣಾಗತೈತಿ. ನಿನ್ನ ಅಜ್ಞಾನದಿಂದ ಆ ಇದ್ದ ಬ್ರಹ್ಮ ಹಾವಾಗಿ ತೋರಾಗತ್ತದ. ಇದು ವೇದಾಂತದ ಡಂಗುರ, ವೇದಾಂತ ಡಿಂಡಿಮ. ಇದು ವೇದಾಂತ ತಿಳಿರಿ, ಹಿಂಗ್ ತಿಳಿರಿ. ದ ನಾನ್ ಎಕ್ಸಿಸ್ಟೆಂಟ್ ಮೂವಿ, ಸೀಮಿಂಗ್ಲಿ ಎಕ್ಸಿಸ್ಟೆಂಟ್ ಮೂವಿ. ಇಲ್ಲದೆ ಇರುವಂತ ನೀವ್ ಒಳಗತ್ತೀರಿ, ಪರದೆ ಒಳಗತ್ತೀರಿ. ಎಷ್ಟೋ ಮಂದಿ ಒಳಗತ್ತಾರ, ಎಷ್ಟೋ ಮಂದಿ ದುಃಖಸಾಗತ್ತಾರ. ಆ ಹೀರೋಯಿನ್ ಅಳಾಗತ್ತಂದ್ರ ಹೀರೋಯಿನ್ ಕೂಡ ಅಳುವಂತಾರ ಹೆಣ್ಮಕ್ಳು ಕುಂತಾರ. ಆ ಹೀರೋ ಅಳಾಗತ್ತಂದ್ರ ಅವ್ನು ಕೂಡ ಅಳುವಂತ ಗಂಡ್ಮಕ್ಳು ಕುಂತಾರ. ಖರ್ಚಿಗೆ ಕೊಟ್ಟಾರ, ಖರ್ಚಿಗೆ ವರ್ಷ ಬಂದಾರ. ಏನ್ ದುಃಖ ಉಮೇಶ್ ಬಂದದ? ಏನ್ ನೋಡಾತಾರ್ರಿ ಇವ್ರು? ಪಡದೆ ನೋಡಾಕತ್ತಾರ ಅಂತ. ಸೀಮಿಂಗ್ಲಿ ಎಕ್ಸಿಸ್ಟೆಂಟ್ ಮೂವಿ ಇಸ್ ಕ್ಯಾಪಬಲ್ ಆಫ್ ಪ್ರೊಡ್ಯೂಸಿಂಗ್ ನವರಸಂ. 9 ರಸಗಳು ಉತ್ಪತ್ತಿ ಮಾಡೈತಿ ಆ ಪರದೆ. ನವರಸಗಳು ದುಃಖ, ಸಂತೋಷ, ಉದ್ವೇಗ, ಧೈರ್ಯ, ಕೀರ್ತಿ, ಏನದ 9 ರಸಗಳು ಎಲ್ಲ ಉತ್ಪನ್ನ ಆಗ್ಯಾವ. ವಿಚ್ ಈಸ್ ದ ಸ್ಕ್ರೀನ್ ಕೆನಾಟ್ ಪ್ರೊಡ್ಯೂಸ್. ದ ಸ್ಕ್ರೀನ್ ವಿಚ್ ಈಸ್ ರಿಯಲಿ ಎಕ್ಸಿಸ್ಟೆಂಟ್ ಕೆನಾಟ್ ಗಿವ್ ಯು ನವರಸ. ಏನಲ್ಲಿ 3 ಕಾಲದಲ್ಲಿ ಐತಿ ಆ ಸ್ಕ್ರೀನ್, ಪರದೆ. ಅದು ನಿಮಗೆ ಈ ನವರಸಗಳನ್ನು ಕೊಡುದಿಲ್ಲ. But remember this fact, the truth liberates. Remembering the fact, enjoy the movie. If you forget the fact, movie will certainly catch you. Therefore, tat etat satyam.
ಆ ಸಿನಿಮಾದಾಗ ಅದು ಹೆಂಗ್ ಪಡದೆ ಹೆಂಗ್ ಕರೆಯತ್ತೀವೋ ಈ ಜಗತ್ತಿನ ಹಿಂದಿರುವಂತಹ ಬ್ರಹ್ಮವೇ ನಿಜವಾದದ್ದು ಅದೇ. ಫಸ್ಟ್ ದ ಸ್ಕ್ರೀನ್ is introduced. If you go to the movie, first you see the screen only. ತದೇ ತತ್ ಸತ್ಯಂ. ಸಿನಿಮಾ ಚಾಲು ಆಗಿ ಮೊದಲು ನಿಮ್ಗೆ ಏನ್ ತೋರಿಸ್ತಾರ? ಆ ಬಿಳೆ ಪರದೆ ಅರಿವಿ ಪರದೆನ ತೋರಿಸ್ತಾರ, ಆಮೇಲೆ ಅದನ್ನ ಸರಿಸ್ತಾರ, ನಾಂದಿ ಹಾಕ್ತತಿ, ಆಮೇಲಿಂದ ಪಿಕ್ಚರ್ ಚಾಲು ಆಗುತ್ತೆ. ಹಿಂಗ ಅದೇ ನಿಜವಾದ ಸತ್ಯ, ಬ್ರಹ್ಮವೇ ನಿಜವಾದ ಸತ್ಯ ಇದೆ. ಅಕ್ಷರಾತ್ ವಿವಿಧಾಹ ಭವಾಹ ಪ್ರಜಾಯಂತೆ. ಮೂರನೇ ವಾಕ್ಯ. ಅಕ್ಷರ ಮೀನ್ಸ್ ಇಲ್ಲೇ ಅಕ್ಷರರಹಿತವಾದದ್ದು, ನಾಶರಹಿತವಾದದ್ದು. ಬ್ರಹ್ಮನ್ ಆತ್ಮನು, ದ ಈಶ್ವರ, ಕಾರಣ ಈಶ್ವರ. ಅಂಡ್ ವೈ ದ ವರ್ಡ್ ಈಸ್ ಅಕ್ಷರಂ ಈಸ್ ಯೂಸ್ಡ್? ಯಾಕೆ ಇದು ಅಕ್ಷರವನ್ನು ಉಪಯೋಗ ಮಾಡಿರಲಿ? ಬಿಕಾಸ್ ಇನ್ ದ ಫಸ್ಟ್ ಚಾಪ್ಟರ್, first section, if you are revising, it will be very, very nice that we have introduced the word Aksharam is imperishable Brahman. ಆ ಅಕ್ಷರವು ನಾಶರಹಿತವಾದ ಪರಮಾತ್ಮ ತತ್ವ ಇದೆ ಅಂತ 1ನೇ ಅಧ್ಯಾಯದಾಗ ನಾವು ನಿಮ್ಗೆ ಆಗಲೇ ಪರಿಚಯ ಕೊಟ್ಟೇವಿ. ಫ್ರಮ್ ದ್ಯಾಟ್ ಅಕ್ಷರ ಬ್ರಹ್ಮನ್, ಆ ಅಕ್ಷರ ಬ್ರಹ್ಮದಿಂದ ಭವಾಹ ಪ್ರಜಾಯಂತೆ, ಈ ಎಲ್ಲ ಜೀವಿಗಳು ಉತ್ಪತ್ತಿ ಆದರು. ಆಲ್ ದ ಲಿವಿಂಗ್ ಬೀಯಿಂಗ್ಸ್ ಆರ್ ಬಾರ್ನ್. ಭಾವ ಮೀನ್ಸ್ ಆಲ್ ದ ಲಿವಿಂಗ್ ಬೀಯಿಂಗ್ಸ್. ಭಾವಃ ಇಟ್ ಇನ್ಕ್ಲೂಡ್ಸ್ ದ ಇನ್ನರ್ ಥಿಂಗ್ಸ್ ಆಲ್ಸೋ. ಜೀವಿಗಳು ಹುಟ್ಟಿದ್ವು ಅಂತಂದ್ರೆ ಜಡ ಪದಾರ್ಥಗಳು ಹುಟ್ಟಿದ್ವು. ಗುಡ್ಡ, ನದಿ, ಸರೋವರ, ಸಮುದ್ರ ಇವೆಲ್ಲವೂ ಜಡ ಮತ್ತು ಚೇತನ ಎರಡು ಹುಟ್ಟಿದ್ವು. ಫಸ್ಟ್ ದ ಉಪನಿಷತ್ ಟಾಕ್ಸ್ ಅಬೌಟ್ ದ ಲಿವಿಂಗ್ ಬೀಯಿಂಗ್ಸ್. ಮೊದಲ ಜೀವಂತ ಪ್ರಾಣಿ ಪಕ್ಷಿಗಳ ಮತ್ತು ಮನುಷ್ಯ ಮಾತ್ರದ ಸೃಷ್ಟಿಯನ್ನು ಹೇಳ್ತದೆ. ನಂತರ ಏನ್ ಹೇಳ್ತದೆ? ದ ಡಿಫರೆಂಟ್ ನೇಚರ್, ಹೈಲಿ ಇವಾಲ್ವ್ಡ್ ಹ್ಯೂಮನ್ ಬೀಯಿಂಗ್ಸ್ ಇಸ್ ದೇರ್, partially evolved animals are there, and rudimentary living beings called plants and microorganisms of varieties are also born out of Brahman only. ಅಂದ್ರೆ ಏನೇನು ಹುಟ್ಟಿದ್ರು ಅಂತಂದ್ರೆ ಮನುಷ್ಯ ಏನದಲ್ಲ, ಈ ಸೃಷ್ಟಿ ಒಳಗ ಕಿರೀಟಪ್ರಾಯದಂತ ಸೃಷ್ಟಿ ಒಳಗ ಅತಿ ಶ್ರೇಷ್ಠ ಪ್ರಾಣಿ ಯಾರು ಅಂದ್ರೆ ಮನುಷ್ಯ. ಯಾಕಂದ್ರೆ ಬುದ್ಧಿ, ವಿಚಾರ ಮಾಡುವಂತ ಬುದ್ಧಿ ಅದ. ಅಂತ ಪ್ರಾಣಿ ಮನುಷ್ಯನ ಹುಟ್ಟಿದ. ಮೃಗ ಪಕ್ಷಿಗಳು ಹುಟ್ಟಿದ್ರು. ಆ ನಂತರ ಒಂದಿಷ್ಟು ಈ ನಿಂತಲ್ಲೇ ನಿಲ್ಲುವಂತಹ ಈ ಸಸ್ಯಗಳು, ಗಿಡಗಳು, ಮರಗಳು ಹುಟ್ಟಿದ್ವು. ಎಲ್ಲದಕ್ಕೂ ಏನಂತಾರೆ? ಸೃಷ್ಟಿ ಆಯ್ತು. ಪ್ರಜಾಯಂತೆ ಹೇ ಸೌಮ್ಯ. ನಾವು ದಂಡ ಗುರು ಈಸ್ ಅಡ್ರೆಸ್ಸಿಂಗ್ ದ ಡಿಸೈಪಲ್. ಹೇ ಸೌಮ್ಯ. ಹೇ ಸೌಮ್ಯ ಅಂದ್ರೆ ಹೇ ಶಿಷ್ಯರೇ. ಓ ಪ್ಲೀಸಿಂಗ್ ಒನ್. ಪ್ಲೀಸಿಂಗ್ ಒನ್ ಅಂದ್ರೆ ಅವ್ನು ನೋಡಿದ್ಲೇನ ಆನಂದ ಆಗ್ಯದ ಗುರುವಿಗೆ. ಇಂಥ ಶಿಷ್ಯ ಸಿಕ್ಕದಲ್ಲಪ್ಪ, ನನಗೆ ಹೇಳ್ಬೇಕಂತ ಬಹಳ ಬಳಗ ತುಮುಲಿತ್ತು, ಕೇಳೋರ ಯಾರಿದ್ದಿಲ್ಲ, ಒಬ್ಬ ಅಧಿಕಾರಿ ನನ್ನ ಎದುರು ಸಿಕ್ಕಾನ ಅಂತ ಖುಷಿಯಿಂದ ಹೇಳಕತ್ತಾನ ಸೌಮ್ಯ. ಏ ಪ್ಲೀಸಿಂಗ್ ಒನ್. ಅವ್ನು ನೋಡಿದ್ಲೆಲ್ಲ ಆನಂದ ಆಗೈತಿ ಗುರುವಿಗೆ. ಗುರುವಿಗೂ ಅಷ್ಟ ಆನಂದ ಆಗ್ಯದ, ಶಿಷ್ಯರಿಗೆ ಗುರು ನೋಡಿದ ಅವನಿಗೂ ಅಷ್ಟ ಆನಂದ ಆಗ್ಯದ. ಅಲ್ಪ, ನಮ್ಮ ತಂದೆಕ್ಕಿಂತ ದೊಡ್ಡ ಸ್ಥಾನ ಕೊಡ್ತೇನೆ ನಿನಗೆ. ತಂದೆ ನೀನು. ಅವ ಬರೀ ಏನ್ ಮಾಡಿದ? ಊಟ ಮಾಡೋದಕ್ಕೆ ಹೆಂಗ ದುಡಿಬೇಕ ಕಲಿಸ್ಕೊಟ್ಟ. ನೀನು ಹುಟ್ಟೆ ಬರದಂತ ವಿದ್ಯೆಯನ್ನ ಕೊಟ್ಬಿಟ್ಟಪ್ಪ ಭಗವಂತ ನನಗೆ. ಅತ್ಯಂತ ದುಃಖದ ನಿವೃತ್ತಿಯನ್ನ ನೀನು ನಿವಾರಣೆ ಮಾಡಿದಿ. ಅವ ಬರೀ ದುಃಖದ ನಿವೃತ್ತಿ ಹೇಳಿದ್ದ. ನೀನು ದುಃಖನೇ ಬರಬಾರ್ದು ಅಂತ ಒಂದು ಮಾಡಿದಕ್ಕೆ ನೀನು ತಂದೆ ಪರಮ ಪೂಜ್ಯ ನೀನು ಅಂತ ಅವ ಶಿಷ್ಯನ ಅವ ಹಂಗ್ ನೋಡ್ತಾನೆ, ಇವ ಗುರು ಹಿಂಗ ನೋಡ್ತಾನ. ಇಬ್ರು ಒಬ್ರಿಗೊಬ್ರಿಗೆ ಧನ್ಯವಾದ ಭಾವದಿಂದ ನೋಡಾಕತ್ತ. Now then the Guru is addressed the disciple, hey Soumya, oh pleasing one. Guru is also interested in getting some student because the teaching is nice opportunity for Nidityasana. ಗುರುವಿಗೆ ಯಾಕ್ರಿ ಇದು ಇಷ್ಟು ಹುಮ್ಮಸ್? ಯಾಕಂದ್ರ ಅವಂಗೂ ಲಾಭದ, ಪ್ರವಚನ ಹೇಳೋದ್ರಿಂದ ಅವಂಗೊಂದು ಲಾಭದ. ಏನಾಗ್ತದ ಅಂದ್ರೆ ಅವಂಗ ಹೇಳಿದ್ದು ಒಂದ್ ಕೆಲಸ ಮೇನು, ಎರಡನೇದ್ದು ನಿಧಿಧ್ಯಾಸನ ಆಗ್ತದ ಅವಂಗ. ಯಾರಿಗೆ? ಗುರುವಿಗೆ. ಆದ್ದರಿಂದ ಗುರು ಆದವ ಶ್ರೇಷ್ಠ ಕನಿಷ್ಠ ಅಲ್ಲ. ಅವ ಹೇಳಿ ಉದ್ಧಾರ ಆಗ್ಬೇಕು, ಓದೋರು ಕೇಳಿ ಉದ್ಧಾರ ಆಗ್ಬೇಕು. ಒಟ್ಟು ಎಲ್ಲರದು ಉದ್ಧಾರ ಐತಿ. ಅಂಡ್ therefore ಗುರು ಈಸ್ ಆಲ್ಸೋ ಸೆಲ್ಫಿಶ್. ಗುರುನು ಇಲ್ಲಿ ಸ್ವಾರ್ಥಿ ಅದಾನ. ಯಾಕೆ ಅವನು ನಿಧಿಧ್ಯಾಸನ ಆಗತ್ತದ ಅಂದರ್ಕಿ ಆ ಮಾತು, ಒಳಗಿನ ಮಾತು. He wants to practice Nididhyasanam, and if there are some curious eyes in front, it becomes an inspiration for recollecting and remembering this teaching. ಅವ ನಿಧಿಧ್ಯಾಸನ ಮಾಡಕ್ ಕುಂತಾನ, ಎದುರಿಗೆ ಅಗದಿ ತೀಕ್ಷ್ಣ ಇದ್ದಂತ ಕಣ್ಣುಳ್ಳಂತ ಶಿಷ್ಯ ಇದ್ನಂದ್ರ ಇನ್ನೂ ನಿಧಿಧ್ಯಾಸನ ಚಲೋ ಆಗತ್ತಂತ. ಒಳ್ಳೆ ಉತ್ತಮ ಅಧಿಕಾರಿ ಎದುರಿಗೆ ಬಂದಿದ್ದಂದ್ರ ಅವ್ರು ನಿಧಿಧ್ಯಾಸನ ಇನ್ನೂ ಬಹಳ ಚಲೋ ಆಗತ್ತಂತ. ಆದ್ರೆ ಅವ್ನ ಸ್ವಾರ್ಥ ಐತೆ ಅಂತ ಹೇಳಕತ್ತ. ಗುರು ವಾಂಟ್ಸ್ ಟು ಕೀಪ್ ಶಿಷ್ಯಾಸ್. ಆದ್ರಿಂದ ಗುರುಗಳು ಶಿಷ್ಯರನ್ನ ಅಪೇಕ್ಷೆ ಮಾಡ್ತಾರೆ. ವಾಟ್ ಡಸ್ ಹಿ ಡು? ಏನ್ ಮಾಡ್ತಾನವ? ನೈಸ್ಲಿ ಹಿ ಅಡ್ರೆಸಸ್ ಆಪಣ್ಣೆ. ಹೇ ಸೌಮ್ಯ,
O pleasing one. Hey Soumya, oh pleasing one student, Prajayante, they will all come at the time of Srishti, they all originate. ಎಲ್ಲ ಉತ್ಪತ್ತಿ ಆಗ್ತಾವ. Prajayante, Apyayanti. And not only they originate, all the products they have got a manufacturing date, and whatever has got a manufacturing date has also got what the best people use. ಈ ಜಗತ್ತಿನ ಸೃಷ್ಟಿಯಾದಂತ ವಸ್ತುಗಳಿಗೆ ಒಂದು ಡೇಟ್ ಆಫ್ ಬರ್ತ್ ಅದ ಆತ್ಮೀಯರೇ. ಆ ಡೇಟ್ ಆಫ್ ಬರ್ತ್ ಇಂದ ಇನ್ನೊಂದು ಕಾರಣದಲ್ಲಿ ಬರ್ದಾನಂತ ಭಗವಂತ. ಅದ್ರ ಡೇಟ್ ಆಫ್ ಡೆತ್ ಅಂದ್ರೆ ಮರಣದ ತಾರೀಕು. ಆ ವಸ್ತುವಿಗೆ ಒಂದು ಮರಣದ ಆ ತಾರೀಕು ಅದ ಮೇಲೆ. ಇನ್ ಆಲ್ ಪ್ಯಾಕೇಜಸ್ ದೇರ್ ಬಟ್ ಬೆಸ್ಟ್ ಬಿಫೋರ್. ಈ ಬಾರಿ ಸಾಮಾನು ತಗೋತೀವಲ್ಲ ನೀವು, ಯಾವ್ದ ಅಂಗಡಿ ಹೋಗ್ರಿ, ಯಾವ್ದೋ ಸಾಮಾನು ತಗೋರಿ, ಅದ್ರ ಮ್ಯಾಗ ಬೆಸ್ಟ್ ಬಿಫೋರ್ ಯೂಸ್ ಅಂತ ತಿಳ್ಕೊಂಡು ಅದ್ರ ಒಂದು ತಾರೀಕು ಹಾಕ್ತಾರೆ. ಆ ತಾರೀಕಿನೊಳಗ ಆ ವಸ್ತುವನ್ನು ಯೂಸ್ ಮಾಡ್ಬೇಕು, ಇಲ್ಲಾಂದ್ರೆ ಅದು ಕೆಟ್ಟ ಹೋಗ್ತದೆ. Afterwards also it will be there, but not at the best. ಅದು ಇವಾಗಲೇ ಏನಾದ್ರು ಇರ್ತದೆ, ಆದ್ರೆ ಅದು ಅಷ್ಟು ಕೆಲಸ ಚಲೋ ಮಾಡೋದಿಲ್ಲ. ಆ ತಾರೀಕಿನೊಳಗೆ ಏನ್ ಕೆಲಸ ಮಾಡ್ತೈತಿ, ಆ ತಾರೀಕಿನ ನಂತರ ಉಪಯೋಗ ಮಾಡಿದ್ರೆ ಅಷ್ಟು ಉಪಯೋಗ ಇಲ್ಲ. ಅದು ಇರ್ತದೆ, ಅಷ್ಟು ಕೆಲಸ ಕೊಡೋದಿಲ್ಲ. ಬೆಸ್ಟ್ ಬಿಫೋರ್ ಡೇಟ್ ಹ್ಯಾಸ್ ಕ್ರಾಸ್. ಬೆಸ್ಟ್ ಬಿಫೋರ್ ಎಕ್ಸ್ಪೈರ್ ಆಗಿದ್ದ ಡೇಟ್. ಈಗ ಇನ್ನೊಂದ್ ಸ್ವಲ್ಪ ಹೋಗ್ರಿ ನೀವು ಮಾಲ್ದಾಗ, ಎಕ್ಸ್ಪೈರಿ ಸರಿಯಾಗಿ ಬಂದಾಗ ಅವ್ರಿಗೆ ಡಿಸ್ಕೌಂಟ್ ಮಾಡಿಟ್ಟಿರ್ತಾರೆ. 50% ಡಿಸ್ಕೌಂಟ್. ಮೊದಲು ಅವನ್ನ ಕಳಿಸ್ಬೇಕಂತ, ಅವನ್ನ ಉಪಯೋಗ ಮಾಡ್ಬೇಕು ಮಂದಿ. ಅವ್ರು ಡಿಸ್ಕೌಂಟ್ ಇಟ್ಟಾರ ಅಂತ ಅವ್ರು ತಗೋತಾರೆ. ಅವು ಈಗ ಗಿಟ್ರಿ ಕೆಟ್ಟ ಹೋಗವು ಅರ್ಧ ರೊಕ್ಕ ಬರ್ತೈತಿ ಅಂತ ಅವ್ರು 10% ಡಿಸ್ಕೌಂಟ್. They survive, but not in the best condition. That is different thing. What I want to say is, the universe has got a date of manufacture, so the universe has got an expiry date also. ಈ ಜಗತ್ತಿಗೆ ಆತ್ಮೀಯರೇ, ಇದು ಬಂದೂರವಾಗಿದೆ ಅಂತ ಕಂಡ್ರು ಕೂಡ, ನಮ್ಮ ತಂದೆಯ ತಂದೆ ಇದ್ದಂತ ಅವ್ರು ಬೆಳೆಸಿದಂತ ಆಸ್ತಿ ನಮಗೆ ಈಗ ಉಪಯೋಗ ಮಾಡಾಕತ್ತೇವೆ ಅಂತ ನಮ್ಮ ನಿತ್ಯ ಅಂದ್ರೂ ಕೂಡ ಸಾಪೇಕ್ಷ ನಿತ್ಯ ಅದ. ಇದು ಕೂಡ ಇದು ಡೇಟ್ ಆಫ್ ಬರ್ತದ ಈ ಜಗತ್ತಿಗೆ. ಇದಕ್ಕೆ ಡೇಟ್ ಆಫ್ ಡೆತ್ ಅದ. ಅಂದ್ರೆ ಇದು ಪ್ರಳಯ ಆಗ್ತದ, ಒಂದಿಲ್ಲ ಒಂದ್ ದಿವಸ ಪ್ರಳಯ ಆಗ್ತದ. ಜಗತ್ತಂದ್ರೆ ಜಗತ್ತಾಗ ಈ ಶರೀರವನ್ನು ಬಂತು, ಅದ್ರ ಶರೀರ ಹಿಡ್ಕೊಂಡು ಇಡೀ ಜಗತ್ತೆಲ್ಲ ಇರದ ಪ್ರಳಯ ಸ್ವರೂಪ ಬಂದಾಗ ಇದು ನಾಶ ಆಗ್ತದೆ. So the universe has got an expiry date also. Ultimately at the time of pralayam ಆಪ್ಯಯಂತಿ, ಪ್ರಳಯ ಸಮಯಕ್ಕೆ ಬಂದಾಗ ಇದು ನಾಶ ಆಗ್ತದೆ. They all will go back. ಎಲ್ಲಿ ಹೋಗ್ತಾವು? ಬ್ರಹ್ಮನಲ್ಲಿ ಹೋಗುತ್ತವೆ. ಬ್ರಹ್ಮನಿಂದ ಬಂದದ ಬ್ರಹ್ಮನಲ್ಲಿಯೇ ಸೇರುತ್ತವೆ. From where they came, they will enter there only. ಈ ನದಿಗಳು ಎಲ್ಲಿಂದ ಹುಟ್ಟ್ಯಾವ್ರಿ? ಇವು ಸಮುದ್ರದಿಂದ ಹುಟ್ಟ್ಯಾವ. ಸಮುದ್ರಕ್ಕೆ ಹೋಗಿ ಕೂಡಿದಾಗ ಸಮಾಧಾನ. ಹಂಗ ಈ ಜೀವಿಗಳಿಗೆ ಎಲ್ಲಿಂದ ಹುಟ್ಟ್ಯಾವ ಅಂದ್ರೆ ಪರಮಾತ್ಮ ತತ್ವದಿಂದ ಹುಟ್ಟ್ಯಾವ. ಆ ಪರಮಾತ್ಮನಲ್ಲಿ ಹೋಗಿ ಕೂಡಿದಾಗ ನಾವು ಸಮಾಧಾನ ಆಗ್ತದೆ. Rivers go back into ocean. 3 examples were given in the beginning. Mundaka Upanishads like the plant originating from the earth and the plant going back to the earth. ಗಿಡ ಮರಗಳು ಪೊದೆಗಳು ಎಲ್ಲಿ ಹುಟ್ಟಾವು? ಭೂಮಿ ಮೇಲೆ ಹುಟ್ಟಾವು. ಎಲ್ಲಿ ಲಯವಂತಾವು? ಭೂಮಿ ಒಳಗೆ ಲಯವಂತಾವು. ಪರಮಾತ್ಮ ಗೀತೆ ಒಳಗೆ ಕೊಟ್ಟಾರೆ ನೋಡ್ರಿ. ಅದೇ ವಿಷಯವನ್ನು ಮುಂದೆ ಹೇಳೋದಾರ. ಇಲ್ಲಿ ಯಾವುದು ಅದ ಮಂತ್ರ ಅಂದ್ರೆ 2ನೇ ಮಂತ್ರ ಅಲ್ಲಲ್ಲ, 2ನೇ ಮಂತ್ರ ಅಲ್ಲ, ಹಿಂದೆ ಹೇಳಿದ ಮಂತ್ರ. 1ನೇದ್ರಾಗ 7ನೇ ಮಂತ್ರ ಹೇಳಿದ್ವಿ. ಅದನ್ನ ಇನ್ನೊಂದು ರೆಫರೆನ್ಸ್ ಹೇಳಾಗತ್ತಾರ. ಏನ್ ಹೇಳಾಗತ್ತಾರ ಅವರು? ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಏನ್ ಹೇಳಿದ್ವಲ್ಲ, ಯಥೋರ್ಣನಾಭಿ ಅನ್ನುವಂತ ಮಂತ್ರದ್ದು ಅವರು ಹೇಳಾಗತ್ತಾರ. 7ನೇ ಮಂತ್ರ ಯಥೋರ್ಣನಾಭಿ ಸೃಜತೆ ಗೃಹ್ಣತೆ ಚ ಯಥಾ ಪೃಥ್ವ್ಯಾಂ ಓಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥ ಅಕ್ಷರಾತ್ ಸಂಭವತೀಹ ವಿಶ್ವಂ. ಏನಂದ್ರೆ, ಹೇಗೆ ಜೇಡಗಳು ತನ್ನ ನೂಲುಗಳನ್ನು ಹೊರಗೆ ತಂದು ಪುನಃ ಒಳಗೆ ತೆಗೆದುಕೊಳ್ಳುತ್ತದೆಯೋ, ಹೇಗೆ ಭೂಮಿಯಲ್ಲಿ ಸಸ್ಯಗಳು ಹುಟ್ಟುತ್ತವೆಯೋ, ಹೇಗೆ ಮನುಷ್ಯನಾದ ಜೀವಂತವಾದ ಮನುಷ್ಯನಿಂದ ಕೇಶಲೋಮಾದಿಗಳು ಉಗುರು ಕೂದಲುಗಳು ಹೇಗೆ ಹುಟ್ಟುತ್ತವೆಯೋ ಬೆಳೆಯುತ್ತವೆಯೋ, ಹಾಗೆಯೇ ಈ ಅಕ್ಷರ ಬ್ರಹ್ಮದಿಂದ ಈ ಸಮಸ್ತ ಜಗತ್ತು ಹುಟ್ಟುತ್ತದೆ ಅನ್ನುವಂಥದ್ದನ್ನ ಆ ಹಿಂದಿನ ಅಧ್ಯಾಯದಲ್ಲಿ ಅಭ್ಯಾಸ ಮಾಡಿದ ಶ್ಲೋಕವನ್ನು ಹೇಳಿ. ಇನ್ನೂ ವಿಷಯ ಅದ. 10 ಗಂಟೆ ಆಯ್ತು. ಆ ವಿಷಯವನ್ನು ಮತ್ತೆ ನಾಳೆಗೆ ನೋಡೋಣ ಅನ್ನೋದಿಗೆ ಇವತ್ತಿನ ಈ ವಾಕೃತ್ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಸಕಲ